ಮಿಷನ್ 2020 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ದೇಶದಲ್ಲಿ ಒಂದು ಹೊಸ ಧ್ರುವೀಕರಣ ರಾಜಕೀಯ ನಡೀತಾ ಇದೆ ಅಂತ ವಿಪಕ್ಷಗಳೆಲ್ಲರೂ ಕೂಡ ಸೇರಿ ಒಂದು ವಿಶೇಷವಾದಂಥ ಒಕ್ಕೂಟವನ್ನು ಮಾಡೋದಕ್ಕೆ ಮುಂದಾಗ್ತಾ ಇವೆ. ಇದರ ನಡುವೆ ವಿಪಕ್ಷಗಳ ಮಹಾ ಮೈತ್ರಿಕೂಟಕ್ಕೆ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಒಂದು ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಂತೆ ಮಹಾಗಠಬಂಧನ್ ನಮ್ಮ ಪಕ್ಷವನ್ನು ಲೆಕ್ಕಕ್ಕೆ ಇಟ್ಟಿಲ್ಲ, ಇಂಥದ್ರಲ್ಲಿ ನಮ್ಮ ಜರೂರತ್ ಅವರಿಗೆ ಏನಿದೆ ಎನ್ನುವಂಥ ಪ್ರಶ್ನೆಯನ್ನು ಬೆಂಗಳೂರಿನಲ್ಲಿ ಮಾಜಿ CM HD ಕುಮಾರಸ್ವಾಮಿ ಕೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತನಾಡಿರುವಂಥ ಕುಮಾರಸ್ವಾಮಿ JDS ಮುಳುಗಿ ಹೋಗಿದೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಆಹ್ವಾನ ಕೊಟ್ರಾ ಇಲ್ವಾ ಅನ್ನೋದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಸಾಕಷ್ಟು ರಾಜಕೀಯ ಡೆವಲಪ್ಮೆಂಟ್ಗಳಾಗ್ತಾ ಇದ್ರು ಕೂಡ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ ಅಂತ ಕುಮಾರಸ್ವಾಮಿ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಮಹಾ ಮೈತ್ರಿ ಅಥವಾ ಘಟಬಂಧನ ಏನಿದೆ, ವಿಪಕ್ಷಗಳ ಮೈತ್ರಿ ಏನಿದೆ, ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಹಜವಾಗಿ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಮಹಾಗಠಬಂಧನ್ ನಮ್ಮ ಪಕ್ಷವನ್ನು ಲೆಕ್ಕಕ್ಕೆ ಇಟ್ಟಿಲ್ಲ, ನಮಗೆ ಆಹ್ವಾನ ಕೊಟ್ಟಿದ್ದಾರೋ ಇಲ್ವೋ ಅದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷ ಪಾಪ ಅವ್ರ ಲೆಕ್ಕಕ್ಕೆ ಇಟ್ಟಿಲ್ಲ. ಇವತ್ತಿನ ಮಹಾಗಠಬಂಧನ್ನ ವ್ಯವಸ್ಥಾಪಕರುಗಳು ಎಲ್ಲ ಯಾರಿದ್ದಾರೆ ಅವರಿಗೆ JDS ಅಂತಕ್ಕಂಥ ಮುಗಿದೋಗಿದೆ ಅಂತಕ್ಕಂಥ ಭ್ರಮೆಯಲ್ಲಿದ್ದಾರೆ. ಅದರಿಂದ ನಮ್ಗೆ ಇನ್ವಿಟೇಷನ್ನು ಕೊಟ್ಟರು ಬಿಟ್ಟರು ಅದೆಲ್ಲ ಈಗೇನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿ ಕೊಡು. ಮಹಾಗಠಬಂಧನ ಉದ್ದಕ್ಕೂ ಏನು ಯಾರು ಸಾಧನೆ ಮಾಡಿದ್ದೀವಿ ಅಂತ ಅದಂಥ ಬ್ಯಾನರ್ಗಳು ಕಟ್ಕೊಂಡು ಕೂತವ್ರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಸಭೆಗೋಸ್ಕರವಾಗಿ. ರೈತರು ಸಾಯ್ತಿರೋದಕ್ಕಿಂತಕ್ಕೆ ಲೆಕ್ಕ ಇಲ್ಲ ಇವರಿಗೆ. 42 ರೈತರು ಆತ್ಮಹತ್ಯೆ ಆಗಿದೆ. ಇವತ್ತಿನವರೆಗೆ ಈ ಸರ್ಕಾರ ಆ ರೈತರಿಗೆ ಆತ್ಮಹತ್ಯೆಗೆ ಒಳಗಾಗಬೇಡಿ ಅಂತ ಒಂದು ಸಂದೇಶ ಕೊಟ್ರ ಏನೂ ಇಲ್ಲ, ಬೇಕಿಲ್ಲ. ಇದು ಪರಿಸ್ಥಿತಿ ಈ ರಾಜ್ಯದಲ್ಲಿ ನಡೀತಾರೆ. ನನಗೂ ನೋಡಿ, ನನ್ನ ಪಕ್ಷಕ್ಕೆ ಕಾರ್ಯಕರ್ತರಿದ್ದಾರೆ, ನಾಡಿನ ಜನತೆ ಕೆಲವು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಅದೇನು ಚೇಂಜ್ ಆಗ್ತಾ ಇರ್ತದೆ. ಪ್ರತಿ ಚುನಾವಣೆ ಒಂದೊಂದು ರೀತಿಯ ಒಂದು ಜನಗಳ ತೀರ್ಮಾನಗಳಿರ್ತದೆ. ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಪಕ್ಷವೇ. ಈಗೆಲ್ಲ ಏನೇ ಚರ್ಚೆ ಮಾಡಿದ್ರು ಇವೆಲ್ಲ ಒಂದು ರೀತಿಯ ಪ್ರಿಮೇಚೂರು ನನ್ನ ಅಭಿಪ್ರಾಯದಲ್ಲಿ. ಇನ್ನೂ ಚುನಾವಣೆ 8 ತಿಂಗಳು 9 ತಿಂಗಳು ಇದೆ, ನೋಡೋಣ ಏನೇನಾಗುತ್ತೆ. ನಮ್ಮ ಪಕ್ಷ ಪಾಪ ಅವ್ರ ಲೆಕ್ಕಕ್ಕೆ ಇಟ್ಟಿಲ್ಲ. ಇವತ್ತಿನ ಮಹಾಗಠಬಂಧನ್ನ ವ್ಯವಸ್ಥಾಪಕರುಗಳು ಎಲ್ಲ ಯಾರಿದ್ದಾರೆ ಅವರಿಗೆ JDS ಅಂತಕ್ಕಂಥ ಮುಗಿದೋಗಿದೆ ಅಂತಕ್ಕಂಥ ಭ್ರಮೆಯಲ್ಲಿದ್ದಾರೆ. ಅದರಿಂದ ನಮ್ಗೆ ಇನ್ವಿಟೇಷನ್ನು ಕೊಟ್ಟರು ಬಿಟ್ಟರು ಅದೆಲ್ಲ ಈಗೇನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿ ಕೊಡು. ಮಹಾಗಠಬಂಧನ ಉದ್ದಕ್ಕೂ ಏನು ಯಾರು ಸಾಧನೆ ಮಾಡಿದ್ದೀವಿ ಅಂತ ಅದಂಥ ಬ್ಯಾನರ್ಗಳು ಕಟ್ಕೊಂಡು ಕೂತವ್ರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಸಭೆಗೋಸ್ಕರವಾಗಿ. ರೈತರು ಸಾಯ್ತಿರೋದಕ್ಕಿಂತಕ್ಕೆ ಲೆಕ್ಕ ಇಲ್ಲ ಇವರಿಗೆ. 42 ರೈತರು ಆತ್ಮಹತ್ಯೆ ಆಗಿದೆ. ಇವತ್ತಿನವರೆಗೆ ಈ ಸರ್ಕಾರ ಆ ರೈತರಿಗೆ ಆತ್ಮಹತ್ಯೆಗೆ ಒಳಗಾಗಬೇಡಿ ಅಂತ ಒಂದು ಸಂದೇಶ ಕೊಟ್ರ ಏನೂ ಇಲ್ಲ, ಬೇಕಿಲ್ಲ. ಇದು ಪರಿಸ್ಥಿತಿ ಈ ರಾಜ್ಯದಲ್ಲಿ ನಡೀತಾರೆ. ನನಗೂ ನೋಡಿ, ನನ್ನ ಪಕ್ಷಕ್ಕೆ ಕಾರ್ಯಕರ್ತರಿದ್ದಾರೆ, ನಾಡಿನ ಜನತೆ ಕೆಲವು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಅದೇನು ಚೇಂಜ್ ಆಗ್ತಾ ಇರ್ತದೆ. ಪ್ರತಿ ಚುನಾವಣೆ ಒಂದೊಂದು ರೀತಿಯ ಒಂದು ಜನಗಳ ತೀರ್ಮಾನಗಳಿರ್ತದೆ. ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಪಕ್ಷವೇ. ಈಗೆಲ್ಲ ಏನೇ ಚರ್ಚೆ ಮಾಡಿದ್ರು ಇವೆಲ್ಲ ಒಂದು ರೀತಿಯ ಪ್ರಿಮೇಚೂರು ನನ್ನ ಅಭಿಪ್ರಾಯದಲ್ಲಿ. ಇನ್ನೂ ಚುನಾವಣೆ 8 ತಿಂಗಳು 9 ತಿಂಗಳು ಇದೆ, ನೋಡೋಣ ಏನೇನಾಗುತ್ತೆ. ನಮ್ಮ ಪಕ್ಷ ಪಾಪ ಅವ್ರ ಲೆಕ್ಕಕ್ಕೆ ಇಟ್ಟಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ಸಭೆಯನ್ನು ಕೂಡ ಆಗಲೇ ಏರ್ಪಡಿಸಲಾಗ್ತದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಮತ್ತು ನಾಳೆ 2 ವಿಶೇಷವಾದಂಥ ಸಭೆಗಳನ್ನು ಕರೆಯಲಾಗಿದೆ. ಇದರಲ್ಲಿ ದೇಶದ ಎಲ್ಲ ವಿಪಕ್ಷಗಳು ಅಂದರೆ ಕಾಂಗ್ರೆಸ್ ಸೇರಿದಂತೆ ಸುಮಾರು 23 ಪಕ್ಷಗಳು ಒಟ್ಟಾರೆಯಾಗಿ ಒಂದು ಹೊಸ ಒಂದು ಘಟಬಂಧನನ ಅಥವಾ ಮೈತ್ರಿಕೂಟವನ್ನು ರಚನೆ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಇವತ್ತಿನ ಸಭೆಗಳ ಬಗ್ಗೆ ಹೇಳೋದಾದರೆ, ಇವತ್ತು ಸಂಜೆ ಸುಮಾರು 6 ಗಂಟೆ ಸುಮಾರಿಗೆ ಅಥವಾ 7 ಗಂಟೆ ಸುಮಾರಿಗೆ ದೇಶದ ಎಲ್ಲ ವಿಪಕ್ಷ ನಾಯಕರು, ಕಾಂಗ್ರೆಸ್ ನಾಯಕರು ಇರ್ಬೋದು, ಅದೇ ರೀತಿ RJD ನಾಯಕರು, ಬಿಹಾರದ ರಾಜಕೀಯ ಪಕ್ಷದ ನಾಯಕರು, JDU ನಾಯಕರು, ಇವರೆಲ್ಲರೂ ಕೂಡ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಒಂದು ಗೆಟ್ ಟುಗೆದರ್ ಆಗುತ್ತೆ. ಅಂದರೆ ಎಲ್ಲ ನಾಯಕರನ್ನ ಅಲ್ಲಿಗೆ ಆಹ್ವಾನ ಮಾಡಿದ ನಂತರ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳಿನ ಸಭೆಯ ಕಾರ್ಯಸೂಚಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಅದಾದ ಬಳಿಕ ಇವತ್ತು ರಾತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ವಿಪಕ್ಷ ನಾಯಕರಿಗೆ ಒಂದು ಔತಣಕೂಟವನ್ನು ಕೂಡ ಏರ್ಪಡಿಸಿದ್ದಾರೆ. ಅದರಲ್ಲಿ ಸಹಜವಾಗಿ ಅನೌಪಚಾರಿಕವಾಗಿ ಒಂದಿಷ್ಟು ರಾಜಕೀಯಗಳು ಚರ್ಚೆ ಆಗುತ್ತೆ. ಇನ್ನು ದಕ್ಷಿಣ ಭಾರತದಲ್ಲಿ ವಿಪಕ್ಷಗಳು ಮಹಾ ಸಮಾಗಮವನ್ನು ಮಾಡೋದಕ್ಕೆ ಕೂಡ ಈ ಒಂದು ಮೈತ್ರಿಕೂಟ ಅಥವಾ ಈ ಒಂದು ಸಭೆ ಅತ್ಯಂತ ನಿರ್ಣಾಯಕ. ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಮಾಡೋದಕ್ಕೆ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ BJPಯನ್ನು ಹೇಗೆ ಕಟ್ಟಿ ಹಾಕಬೇಕು, ಜೊತೆಗೆ ದಕ್ಷಿಣ ಭಾರತದಿಂದ ಹೆಚ್ಚೆಚ್ಚು ಸ್ಥಾನಗಳನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಸಭೆಯಲ್ಲಿ ಹೆಚ್ಚಿನ ಮಹತ್ವ ಕಾರ್ಯತಂತ್ರಗಳನ್ನು ಮಾಡಲಾಗುತ್ತೆ. ಇಂದು ಮತ್ತು ನಾಳೆ 2 ದಿನ ವಿಪಕ್ಷಗಳು ಬೆಂಗಳೂರಿನಲ್ಲಿ
ಟೇಬಲಲ್ಲಿ ಕೂತು ರಣತಂತ್ರವನ್ನು ಮಾಡ್ತಾರೆ. ಸುಮಾರು 24 ರಾಜಕೀಯ ಪಕ್ಷಗಳು ಒಬ್ಬರಿಗೊಬ್ಬರು ಇಷ್ಟು ದಿನ ಕಚ್ಚಾಡ್ತಾ ಇದ್ವು, ಒಬ್ಬರಿಗೊಬ್ಬರು ಇಷ್ಟು ದಿನ ರಾಜಕೀಯವಾಗಿ ಚುನಾವಣೆಗಳಲ್ಲಿ ವಿರೋಧಿ ಪಕ್ಷಗಳಾಗಿದ್ವು. ಆದರೆ ಈಗ ಎಲ್ಲರೂ ಕೂಡ ಮೋದಿಯವರನ್ನು ಕಟ್ಟಿ ಹಾಕೋದಕ್ಕೆ, BJPಯನ್ನು ನಿಯಂತ್ರಣ ಮಾಡೋದಕ್ಕೆ ಘಟಬಂಧನವಾಗಿ ಅಂದರೆ ಮೈತ್ರಿಕೂಟವಾಗಿ ಹೊರಹೊಮ್ತಾ ಇವೆ. ಇದರಲ್ಲಿ ಈ ಮೈತ್ರಿಕೂಟಕ್ಕೆ ಯಾವ ಹೆಸರನ್ನು ಇಡಬೇಕು, ಉಪಸಮಿತಿಗಳು ಏನೆಲ್ಲ ರಚನೆ ಮಾಡಬೇಕು, ಹೇಗೆ ಜನಾಂದೋಲನವನ್ನು ಸರ್ಕಾರದ ವಿರುದ್ಧ ರೂಪಿಸಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇನ್ನು ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಿದ್ದಾರೆ. ಈಗಾಗಲೇ BJPಯಿಂದ ರವಿಕುಮಾರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಈಗಾಗಲೇ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಮಾಜಿ ರಾಜ್ಯಸಭಾ ಸದಸ್ಯರು ಕೂಡ ಇದ್ದಾರೆ, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಇನ್ನು JDS ಮುಖಂಡರಾಗಿರುವಂಥ ಗಂಗಾಧರ ಮೂರ್ತಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಇನ್ನು ಹಿರಿಯ ಪತ್ರಕರ್ತರಾಗಿರುವಂಥ ಶಿವಶಂಕರ್ ಅವರು ಕೂಡ ನಮ್ಮ ಜೊತೆಗೆ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತೀನಿ, ಸಾಕಷ್ಟು ವಿಚಾರಗಳಿದೆ ಮಾತನಾಡೋಕ್ಕೆ. ಇದ್ರ ಜೊತೆಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಇವತ್ತು ಮತ್ತು ನಾಳೆ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲಿಗೆ ನೋಡ್ಕೊಂಬೋಣ. ರಾಜ್ಯ ರಾಜಧಾನಿಯಲ್ಲಿ ವಿಪಕ್ಷಗಳ ಮಹತ್ವದ ಸಭೆ. ಈ ಸಭೆಯಲ್ಲಿ ಯಾವೆಲ್ಲ ಅಜೆಂಡಾಗಳಿವೆ, ಏನೆಲ್ಲ ಚರ್ಚೆ ಆಗುತ್ತೆ, 2 ದಿನಗಳ ಕಾಲ ವಿಪಕ್ಷಗಳ ಸಭೆ ಆಯೋಜನೆಯನ್ನು ಮಾಡಲಾಗಿದೆ. ಈ ಆಯೋಜನೆ ಮಾಡಿರುವಂಥ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಮಹತ್ವದ್ದಾಗಿರುತ್ತೆ. ಯಾಕೆಂದರೆ ಸಹಜವಾಗಿ 1 ದಿನದ ಸಭೆಯನ್ನು ಪಾಟ್ನಾದಲ್ಲಿ ಮಾಡಿದ್ರು. ರಾಜ್ಯ ರಾಜಧಾನಿಯಲ್ಲಿ ವಿಪಕ್ಷಗಳ ಮಹತ್ವದ ಸಭೆಯಲ್ಲಿ ಅಜೆಂಡಾವನ್ನು ನೋಡ್ತಾ ಹೋದರೆ ಸಹಜವಾಗಿಯೇ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಮಹತ್ವದ್ದಾಗಿದೆ. ಇವತ್ತು ಪ್ರಮುಖ ನಾಯಕರೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ನಾಳೆ ಮಧ್ಯಾಹ್ನ ಮೈತ್ರಿಕೂಟದ ಸಭೆ ಆರಂಭವಾಗುತ್ತೆ. ರಾಜ್ಯ ರಾಜಧಾನಿಯಲ್ಲಿ ವಿಪಕ್ಷಗಳ ಮಹತ್ವದ ಸಭೆ ಏನಿದೆ, ಇದು ನಾಳೆ ಅತ್ಯಂತ ಪ್ರಮುಖ ದಿನ. ನಾಳೆ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಯಾವ್ಯಾವ ಹೋರಾಟಗಳನ್ನು ಕೇಂದ್ರ BJP ಸರ್ಕಾರದ ವಿರುದ್ಧ ಮಾಡಬೇಕು, ಮತ್ತು ಏನೆಲ್ಲ ಅಜೆಂಡಾವನ್ನು ಫಿಕ್ಸ್ ಮಾಡಬೇಕು, ಹೇಗೆ ಜನಾಂದೋಲನವನ್ನು ರೂಪಿಸಬೇಕು, ಇದಕ್ಕೊಂದು ಉಪಸಮಿತಿಯನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇದೆಲ್ಲವನ್ನು ಕೂಡ ನಾಳಿನ ಸಭೆಯಲ್ಲಿ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಇವತ್ತು ಕೇವಲ ನಾಯಕರು ಬರ್ತಾರೆ ಬೆಂಗಳೂರಿಗೆ, ಅವರನ್ನು ಸ್ವೀಕರಿಸಿ ಅಥವಾ ಅವರನ್ನು ಆಹ್ವಾನ ಮಾಡಿದ ಬಳಿಕ ಅವ್ರ ಜೊತೆಗೆ ಒಂದು ಅನೌಪಚಾರಿಕವಾಗಿ ಒಂದು ಚರ್ಚೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ KC ವೇಣುಗೋಪಾಲ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಿನ್ನೆ ಕೂಡ ಅನೇಕ ನಾಯಕರು ಆಗಮಿಸಿದ್ದಾರೆ. ಅವರು ಸಭೆ ನಡೆಯುವಂಥ ಖಾಸಗಿ ಹೋಟೆಲ್ಗೆ ಈಗಾಗಲೇ ಬಂದು ಯಾವ ರೀತಿ ತಯಾರಿ ಆಗ್ತಾ ಇದೆ ಅದೆಲ್ಲವನ್ನೂ ಕೂಡ ಈಗಾಗಲೇ ನೋಡ್ತಾ ಇದ್ದಾರೆ. ಇದ್ರ ಜೊತೆಗೆ ಬೆಂಗಳೂರಿನ ಎಲ್ಲೆಡೆಯಲ್ಲೂ ಕೂಡ ಇನ್ಫ್ಯಾಕ್ಟ್ ಏರ್ಪೋರ್ಟ್ನಿಂದ ಹಿಡಿದು ಖಾಸಗಿ ಹೋಟೆಲ್ ತನಕ ಎಲ್ಲೆಡೆಯಲ್ಲೂ ಕೂಡ ಈಗಾಗಲೇ ಬ್ಯಾನರ್ಗಳು, ಬಂಟಿಂಗ್ಗಳನ್ನು, ಆಹ್ವಾನವನ್ನು ಜೋರಾಗಿ ಹಾಕಲಾಗಿದೆ. ಇನ್ನೊಂದು ಕಡೆಗೆ ಖಾಸಗಿ ಹೋಟೆಲ್ನಲ್ಲಿ ತಯಾರಿ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರು ತೆರಳಿ ಯಾವ ರೀತಿ ತಯಾರಿ ನಡೆದಿದೆ ಅನ್ನೋದರ ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳೇ ಕೆಲ ದಿನಗಳ ಹಿಂದಷ್ಟೇ, ಇನ್ಫ್ಯಾಕ್ಟ್ 2 ದಿನಗಳ ಹಿಂದಷ್ಟೇ ತೆರಳಿ ಏನಾಗಿದೆ, ಅಲ್ಲಿ ತಯಾರಿ ಹೇಗಿದೆ, ಎಲ್ಲ ವ್ಯವಸ್ಥಿತವಾಗಿದೆ, ಇದೆಲ್ಲವನ್ನೂ ಕೂಡ ಈಗಾಗಲೇ ನೋಡ್ಕೊಂಡು ಬಂದಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಕೂಡ ಯಾರ್ಯಾರು ನಾಯಕರು ಬರ್ತಾರೆ, ವಿಪಕ್ಷಗಳ ನಾಯಕರು, ಅವರನ್ನು ಸ್ವೀಕರಿಸೋದಕ್ಕೆ ಒಂದು ವಿಶೇಷವಾದಂಥ ಪ್ರೋಟೋಕಾಲ್ ಟೀಮನ್ನು ಕೂಡ ಮಾಡಲಾಗಿದೆ. ಅವರೆಲ್ಲರಿಗೂ ಕೂಡ ನಿಗದಿತ ಹೋಟೆಲ್ಗಳಿಗೆ ಅಥವಾ ನಿಗದಿತ ರೂಮ್ಗಳಿಗೆ ತೆರಳಿ ಆ ನಂತರ ಸಭೆ ಏನಿದೆ ಆ ಸಭೆಗೆ ಪೂರಕವಾಗಿ ಎಲ್ಲ ಮಾಹಿತಿಗಳನ್ನು ಕೂಡ ಅವರಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ವಿಶೇಷ ತಂಡ ಕೂಡ ರೆಡಿಯಾಗಿದೆ. ಒಟ್ಟಿನಲ್ಲಿ ಚುನಾವಣೆ ಬರ್ತಾ ಇದೆ. 2024ರ ಒಂದು ವಿಶೇಷ ಸಂದರ್ಭದಲ್ಲಿ ಅಥವಾ ಮುಂದಿನ ಚುನಾವಣೆಯಲ್ಲಿ BJP ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಯಾವೆಲ್ಲ ತಂತ್ರಗಾರಿಕೆಗಳು ಬೇಕೋ ಅದೆಲ್ಲವನ್ನೂ ಕೂಡ ಈಗ ವಿಪಕ್ಷಗಳು ಒಂದಾಗಿ ಮಾಡ್ತವೆ. ಹಿಂದೆ ಕೂಡ ಪ್ರಯತ್ನ ನಡೆದಿತ್ತು, ಆದರೆ ಈ ಬಾರಿ ಮತ್ತೊಮ್ಮೆ ಪ್ರಯತ್ನ ನಡೆದಿದೆ. ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಫಲವಾಗುತ್ತೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇದರ ಸೀಟ್ ಶೇರಿಂಗ್ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅದನ್ನು ಹೇಗೆ ತೆಗೆದುಕೊಂಡು ಹೋಗ್ತಾರೆ ಇದ್ರ ಮೇಲೆ ನಿಂತಿದೆ. ಇನ್ನು ಮೀಟಿಂಗ್ನ ಅಜೆಂಡಾವನ್ನು ಇನ್ನೊಮ್ಮೆ ನೋಡ್ಬರೋಣ, ಏನಾಗುತ್ತೆ ನಾಳಿನ ಸಭೆಯಲ್ಲಿ. ಇನ್ಫ್ಯಾಕ್ಟ್ ಇವತ್ತು ಎಲ್ಲ ನಾಯಕರು ಬರ್ತಾರೆ, ನಾಳಿನ ಸಭೆಯಲ್ಲಿ ಏನೇನಾಗುತ್ತೆ, ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು. ಮೋದಿಯನ್ನು ಹಣಿಯೋದಕ್ಕೆ ವಿಪಕ್ಷಗಳು ಈಗಾಗಲೇ ಭರ್ಜರಿ ರಣತಂತ್ರವನ್ನು ರೂಪಿಸಿಕೊಂಡಿವೆ. ಈ ಹೈ ವೋಲ್ಟೇಜ್ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳು ಹೊರಬೀಳುತ್ತೆ, ಅದು ಸಹಜವಾಗಿ ರಾಜ್ಯದ ಜನರಲ್ಲಿ, ದೇಶದ ಜನರಲ್ಲಿ ಒಂದು ಕುತೂಹಲ ಇದೆ. 6 ತೀರ್ಮಾನಗಳನ್ನು ಈ ವಿಪಕ್ಷಗಳು ಮಾಡ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ವಿಪಕ್ಷಗಳ ಸಭೆಯಲ್ಲಿ 6 ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು, ಇದಕ್ಕೆ ಉಪಸಮಿತಿ ರಚನೆ ಆಗುತ್ತೆ. ಲೋಕಸಭೆ ಚುನಾವಣೆಗೆ ವಿಪಕ್ಷ ಮೈತ್ರಿಕೂಟ ಸೇತುವೆನ ಅಂದರೆ ಒಂದು ಬ್ರಿಡ್ಜ್ ಕಮ್ ಲೀಡರ್ಶಿಪ್ ಏನಿರುತ್ತೆ ಅದನ್ನು ಸೃಷ್ಟಿ ಮಾಡೋದಕ್ಕೆ, ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ, ಸರ್ಕಾರಗಳು ವಿರುದ್ಧ ಹೋರಾಟ ಮಾಡೋದಕ್ಕೆ ವಿಪಕ್ಷಗಳು ಒಂದಾಗ್ತವೆ. ಇನ್ನು ದೇಶಾದ್ಯಂತ ಎಲ್ಲೆಲ್ಲಿ ಬೃಹತ್ ರ್ಯಾಲಿಗಳನ್ನು ಮಾಡಬೇಕು ಇದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಕೇಂದ್ರದ ವಿರುದ್ಧ ಜನಾಂದೋಲನವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಹಾಗೆ ಸಮಿತಿ ರಚಿಸಿ ಯಾರಿಗೆ ಯಾವ ನಿರ್ವಹಣೆ ಮಾಡೋದಕ್ಕೆ ಹೊಣೆಯನ್ನು ಕೊಡಬೇಕು, ಯಾವ ಜವಾಬ್ದಾರಿಯನ್ನು ಕೊಡಬೇಕು, ಇದರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ನಿರ್ಣಯ ಮಾಡುತ್ತೆ. ಇದರ ಜೊತೆಗೆ ಈ ಒಂದು ಗಠಬಂಧನವನ್ನು ಅಥವಾ ಮೈತ್ರಿಕೂಟವನ್ನು ಮುನ್ನಡೆಸೋದಕ್ಕೆ ಒಬ್ಬ ಪ್ರಮುಖ ಸಂಚಾಲಕರನ್ನು ಕೂಡ ನಿಯುಕ್ತಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನು ಆ ಪಕ್ಷಕ್ಕೆ ಹೆಚ್ಚಿನ ಮನ್ನಣೆ ನೀಡೋದಕ್ಕೆ ಅಂದರೆ ಯಾವ್ಯಾವ ಸಣ್ಣ ಪುಟ್ಟ ಪಕ್ಷಗಳಿದೆ ಅವರಿಗೂ ಕೂಡ
ಮನ್ನಣೆ ನೀಡೋದಕ್ಕೆ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು EVM ಸಮಸ್ಯೆಗಳ ಕುರಿತು ಕೂಡ ಚರ್ಚೆ ಮಾಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಒಂದಿಷ್ಟು ಸಲಹೆ ನೀಡೋದಕ್ಕೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಲ್ಲಿ ಈ ಒಂದು ಸಭೆ ತುಂಬ ಮಹತ್ವದ್ದಾಗಿದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನವ್ರಿಗಿಂತ ಆರಂಭ ಮಾಡೋದಕ್ಕಿಂತ BJPಯಿಂದನೇ ಆರಂಭ ಮಾಡೋದು ಸೂಕ್ತ ಅನಿಸುತ್ತೆ. ಅಫ್ಕೋರ್ಸ್ ನಿಮ್ಮ ವಿರುದ್ಧ ಈಗಾಗಲೇ ಘಟಬಂಧನಗಳು ಮಾಡಿದೆ. ಬಹುಶಃ ಇದೇ ಮೊದಲ ಬಾರಿಗೆ ಏನೋ BJP ಎಲ್ಲೋ ಒಂದು ಕಡೆಗೆ ಈ ಹಿಂದೆ ಏನೂ ಆಗಲ್ಲ, ಒಂಟಿ ಸಲ್ಗ ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ಇದ್ರಿ. ಆದರೆ ಈ ಬಾರಿ ನೀವು ಕೂಡ NDA ಮೈತ್ರಿಕೂಟವನ್ನು ಸ್ವಲ್ಪ ಸಶಕ್ತೀಕರಣ ಮಾಡೋದಕ್ಕೆ ಮುಂದಾಗ್ತಾ ಇದ್ರಿ. ಸಣ್ಣ ಪುಟ್ಟ ಪಕ್ಷಗಳನ್ನು ಕೂಡ ನಿಮ್ಮ ಜೊತೆ ಕರ್ಕೋತಾ ಇದ್ರಿ. ಉತ್ತರ ಪ್ರದೇಶದಲ್ಲಿ ರಾಜ್ಭರ್ ನಿನ್ನೆ ತಾನೇ ನಿಮ್ಮ ಜೊತೆಗೆ ಬಂದರು. ಇದೆಲ್ಲವನ್ನು ನೋಡ್ತಾ ಇದ್ದರೆ ಇಲ್ಲೊಂದು ಕಡೆಗೆ ಮೈತ್ರಿಕೂಟಕ್ಕೆ BJP ನಿಧಾನವಾಗಿ ಹೆದರೋದಕ್ಕೆ ಶುರು ಆಗ್ತಾ ಇದೆಯಾ? ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ಈಗ 9ನೇ ವರ್ಷ ನರೇಂದ್ರ ಮೋದಿ ಸರ್ಕಾರಕ್ಕೆ. ಭಯ ಅಂತಕ್ಕಂಥದ್ದಿಲ್ಲ. ಆದರೆ ಚುನಾವಣೆ ತಯಾರಿಯನ್ನು ನಾವು ಖಂಡಿತ ಮಾಡಲೇಬೇಕು. ನಾವು ಜನರ ಅಭಿಪ್ರಾಯವನ್ನು, ಜನರ ಸಮಸ್ಯೆಗಳನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಅನ್ನೋ ರೀತಿಯಲ್ಲಿ ನಾವು ಯಾವತ್ತೂ ತೆಗೆದುಕೊಳ್ಳೋದಿಲ್ಲ. ಚುನಾವಣೆ ರೀತಿಯಲ್ಲಿ ನಾವು ಮಾಡ್ತೇವೆ. ಚುನಾವಣೆಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತೇವೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಬರ್ತಕ್ಕಂಥ 24ರ ಚುನಾವಣೆ ಏನಿದೆ ಅದರಲ್ಲಿ ನಿಶ್ಚಿತವಾಗಿ 3ನೇ ಬಾರಿಗೆ ಮತ್ತೆ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಈ ಎಲ್ಲ ವಿಪಕ್ಷಗಳು ಒಂದಾಗ್ತಿರೋದನ್ನು ಯಾವ ರೀತಿ ನೋಡ್ತಿದೆ? ಬಹುಶಃ ಹಿಂದೆ ಕೂಡ ಆಗಿತ್ತು. 70ರ ದಶಕದಲ್ಲಿ ಇಂದಿರಾ ಗಾಂಧಿ ವಿರುದ್ಧ ನೀವೆಲ್ಲರೂ ಕೂಡ ಒಟ್ಟಾಗಿ ಮಾಡಿದ್ರಿ. ಆದರೆ ಈಗಿರುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಹಿಂದೆ 2019ರಲ್ಲಿ ಯಾವ ರೀತಿ ಇತ್ತು ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಅಂತ ಅನ್ಸಲ್ವಾ? ಅಂದ್ರೆ ಇವರೆಲ್ಲ ಕಾಣಿಸ್ತಾ ಇಲ್ವಾ ವಿಪಕ್ಷಗಳು? ಇವರು ಯಾಕೆ ಯುನೈಟ್ ಆಗ್ತಿದ್ದಾರೆ ಅಂತ ಅಂದ್ರೆ ಶಕ್ತಿ ಭಾರತೀಯ ಜನತಾ ಪಾರ್ಟಿದಲ್ಲ ಕ್ಷೀಣವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಅಂಡ್ ಇತರೆ ಪಕ್ಷಗಳೇನು ಒಟ್ಟುಗೂಡ್ತಾ ಇದ್ದಾವಲ್ಲ, ನಮಗೆ ಅಲ್ಲ ಅಷ್ಟು ಶಕ್ತಿ ಇಲ್ಲ. ನಾವೆಲ್ಲ ಒಟ್ಟಾದ್ರೆ ಮಾತ್ರ ಏನಾದ್ರು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಒಟ್ಟಾಗ್ತಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಶಕ್ತಿ ಹೆಚ್ಚಾಗಿದೆ, ಹಾಗಾಗಿ ಅವರು ಯುನೈಟ್ ಆಗ್ತಿದ್ದಾರೆ. ಶಕ್ತಿ ಇದ್ದಿದ್ರೆ ಕಾಂಗ್ರೆಸ್ಸೇ ಎದುರಿಸ್ಬೋದಾಗಿತ್ತು, ಅಥವಾ ಇನ್ನು ಕೆಲವೇ ಪಕ್ಷಗಳು ಎದುರಿಸ್ಬೋದಾಗಿತ್ತು. ಅವೆಲ್ಲ ಒಟ್ಟುಗೂಡ್ತಾ ಇರ್ತಕ್ಕಂಥ ಪಕ್ಷಗಳೇನಿದ್ದಾವೆ ಮಹಾಗಠಬಂಧನ್, ಆ ಮಹಾಗಠಬಂಧನ್ಗೆ ಶಕ್ತಿನೇ ಇಲ್ಲ, ಹಾಗಾಗಿ ಅವರು ಒಟ್ಟುಗೂಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನೇತಾರರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವನ್ನ ಎದುರಿಸೋದಕ್ಕೆ ಒಂದೇ ಕೇಳ್ತೀನಿ, ನಿಮ್ಮ 24 ಪಕ್ಷಗಳು ಸೇರಿ ಒಬ್ಬ ಕಾಮನ್ ಲೀಡರ್ ಹೆಸರು ಹೇಳಿ. ಒಂದೇ ಸವಾಲ್. ರೈಟ್, ಇದ್ರ ಬಗ್ಗೆ ಮಾತಾಡ್ತೀನಿ. 2 ದಿನದಲ್ಲಿ ನೀವು ನಿಶ್ಚಿತವಾಗಿ ನಮ್ಮ ಲೀಡರ್ 24 ಪಾರ್ಟಿಗಳಿಗೆ ಇವರು ಅನ್ನೋದು ಒಂದು ಹೆಸರು ಹೇಳಿಬಿಡ್ಲಿ. ಪ್ರೊಫೆಸರ್ ಈಗಾಗಲೇ ಮಾತಾಡ್ತಾ ಇದ್ವಿ, ಸಹಜವಾಗಿಯೇ BJPನ ಕಟ್ಟಾಗೋದಕ್ಕೆ ರಾಜಕೀಯವಾಗಿ ಏನೆಲ್ಲ ಮಾಡಬೇಕು ಆ ಎಲ್ಲ ಹಕ್ಕು ನಿಮಗಿದೆ. ಯು ಹ್ಯಾವ್ ಎವ್ರಿ ರೈಟ್ಸ್ ಪೊಲಿಟಿಕಲ್ ಪಾರ್ಟಿಯಾಗಿ. ಇರುವಂಥ ಪ್ರಶ್ನೆ, ನಿಮ್ಮ ಸೈದ್ಧಾಂತಿಕವಾಗಿ ನೀವು ಇಷ್ಟು ದಿನ ಹೋರಾಟ ಮಾಡ್ಕೊಂಬಂದವರು, ಅನೇಕ ರಾಜ್ಯಗಳಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಬಂದವರು, ಈಗ ಏಕಾಏಕಿ ಒಂದಾದರೆ ಜನ ನಂಬ್ತಾರಾ ಅನ್ನುವಂಥ ಪ್ರಶ್ನೆ. ನೋಡಿ, ಫಸ್ಟ್ ಆಫ್ ಆಲ್ ಇದು ನಮ್ಮದು ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ನಾವು ತಯಾರು ಮಾಡ್ತೀವಿ. ಇವತ್ತಿನ ಚರ್ಚೆ, ನಾಳೆ ಚರ್ಚೆಯಲ್ಲಿ ಇದು ಒಂದು ಅಜೆಂಡಾ ಮೇಲೆ ಇದೆ. ಸೊ ಅದಕ್ಕಿಂತ ಮುಂಚೆನೆ ಇವಾಗ ನೀವು ಯಾವ್ಯಾವ ಪಕ್ಷಗಳಲ್ಲಿ ಹೆಸರುಗಳು ನೋಡಿದ್ದೀರಾ, ಇವೆಲ್ಲ ಸೆಕ್ಯುಲರ್ ಪಾರ್ಟೀಸ್. ಓಕೆ, ಯಾವುದೂ ಈ ನಮ್ಮದು ಒಂದು ಸೈದ್ಧಾಂತಿಕ ಒಂದು ಇದಿಲ್ಲ ಅಂತ, ಕೋರ್ ಇಲ್ಲ ಅಂತ ಅಂದ್ಕೋಬೇಡಿ, ಒಂದಿದೆ. ಆ್ಯಂಡ್ ಅದರ ಮೇಲೆ ನಾವು ಪ್ರತಿಯೊಂದು ಆಗಲೇ ಪಟ್ಟಣದಲ್ಲಿ ಏನು ಒಂದು ನಿಶ್ಚಯ ತೊಗೊಂಡಿದ್ದೀವಿ ಅಂತಂದರೆ, ನಾವು ಪ್ರತಿ ರಾಜ್ಯದಲ್ಲೂ ಯಾರು ಲೀಡಿಂಗ್ ಪೊಲಿಟಿಕಲ್ ಪಾರ್ಟಿ ಇರುತ್ತೆ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟು ಬೇರೆಯವ್ರ ಜೊತೆನೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೇಗೋ ಒಂದು ಹೊಂದಾಣಿಕೆ ಮುಂದೆ ನಡ್ಸ್ಕೊಂಡು ಹೋಗಬೇಕು ಅಂತ ಒಂದು ಭಾಳ ಪ್ರಾಕ್ಟಿಕಲ್ ಆಗಿ ಮೂವ್ ಆಗ್ತಾ ಇದೀವಿ ನಾವು. ಬಟ್ ಈಗ ಇರುವಂಥದ್ದು ಒಬ್ಬ ನಾಯಕ ಅಂತ ನೀವು ಹೆಸರು ಹೇಳಕ್ ಆಗ್ತಾ ಇಲ್ಲ. ಅವ್ರ ಪ್ರಶ್ನೆ ಕೇಳಿದ್ದಕ್ಕೆ ನಮಗೆ ಉತ್ತರ ಕೊಡೋಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ. ಇವಾಗ ಈ ಒಂದು ಮಹಾಗಠಬಂಧನ್ಗೆ ಒಂದು ಲೀಡರ್ನು ಚುನಾಯಿಸ್ಬೋದು. ಓಕೆ, ಟಾಪ್ ನ್ಯಾಷನಲ್ ಪರ್ಸನ್ನ ತೊಗೊಂಡು ನಮ್ಮ ಖರ್ಗೆ ಅವ್ರನ್ನೇ ಮಾಡ್ಬೋದು, ಹೇಳೋಕ್ಕಾಗೋದಿಲ್ಲ. ನೋಡೋಣ ಏನು ಬರುತ್ತೆ ಚರ್ಚೆನಲ್ಲಿ. ರೈಟ್, ಶಿವಶಂಕರ್ ಅವರೇ, ಈಗ ಸಹಜವಾಗಿ ಒಬ್ಬ ಪತ್ರಕರ್ತರಾಗಿ ಒಂದು ಕುತೂಹಲ ಇರುತ್ತೆ, ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಹಿಂದೆನೂ ಕೂಡ ಈ ಥರ ವಿಪಕ್ಷಗಳ ಒಂದು ಮೈತ್ರಿಕೂಟ ದೇಶಕ್ಕೆ ಹೊಸ್ತೇನಲ್ಲ. ಇಂದಿರಾ ಗಾಂಧಿ ವಿರುದ್ಧ ಕೂಡ ಒಂದು ವಿಪಕ್ಷಗಳು ಒಟ್ಟಾಗಿ ಒಂದು ಫೈಟ್ ಮಾಡಿದ್ವು. ಆದರೆ ಈಗಿರುವಂಥ ಸನ್ನಿವೇಶದಲ್ಲಿ ಬೇರೆ ಬೇರೆ ಪಕ್ಷಗಳೆಲ್ಲರೂ ಕೂಡ, ಅಂದರೆ ರಾಜ್ಯಗಳಲ್ಲಿ ಹೋರಾಟ ಮಾಡ್ಕೊಂಡ್ಬಂದವರು, ಅದು TMC ಇರ್ಬೋದು, CPM ಇರ್ಬೋದು, TMC ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅದೇ ರೀತಿ ಕೇರಳದಲ್ಲಿ ಎಡಪಕ್ಷಗಳಿರ್ಬೋದು, ಇನ್ಫ್ಯಾಕ್ಟ್ CPIM ಇರ್ಬೋದು, ಈ ಕಡೆ ಕಾಂಗ್ರೆಸ್ ಇರ್ಬೋದು, ಈ ಥರ ಎಲ್ಲ ಕಡೆ ಕೂಡ. ಇನ್ಫ್ಯಾಕ್ಟ್ ಪಂಜಾಬಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸಿ ಆಮ್ ಆದ್ಮಿ ಪಕ್ಷ ಸರ್ಕಾರಕ್ಕೆ ಬಂತು. ಹೀಗೆ ರಾಜ್ಯದಲ್ಲಿ ತುಂಡಾಗಿರುವಂಥ ಪಕ್ಷಗಳು ದೇಶದಲ್ಲಿ ಒಂದಾಗೋದಕ್ಕೆ ಸಾಧ್ಯನಾ? ಇದು ಈ ಮೈತ್ರಿಕೂಟ ಅಂತ ಬಂದಾಗ
ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಮೈತ್ರಿಕೂಟಕ್ಕೆ ಇದು ಎದುರಾಗಬಹುದಾದಂತಹ ಸವಾಲು. ಅದು ಈಗ ಯು ಪಿ ಎ ಅಲ್ಲ ಇದು ಆ್ಯಕ್ಚುಲಿ. ಯಾಕೆ ಅಂತಂದರೆ ಯು ಪಿ ಎ ಅಂತ ಆಗಬೇಕಾಗಿದ್ದರೆ ಈ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ ನೇತೃತ್ವವನ್ನು ವಹಿಸಬೇಕು. ಹಾಗಾಗಿ ನೀವು ಆಗಲೇ ಹೇಳಿದ ಹಾಗೆ ಈ ಮೈತ್ರಿಕೂಟಕ್ಕೆ ಇನ್ನೂ ಅವರು ಹೆಸರಿಡಬೇಕಾಗಿದೆ. ಸೊ ಹಾಗಾಗಿ ಇದಕ್ಕೆ ಪ್ರತಿಪಕ್ಷಗಳ ಮೈತ್ರಿಕೂಟ ಅನ್ನೋಣ. ಇನ್ನೊಂದು ನಾಳೆ ಇಲ್ಲಿ ಪ್ರತಿಪಕ್ಷಗಳ ಮೈತ್ರಿಕೂಟ ಬೆಂಗಳೂರಿನಲ್ಲಿ ಹೇಗೆ ಸಭೆ ಸೇರ್ತಾ ಇದೆಯೋ ಹಾಗೇನೆ ಅದೇ ದಿನ ಕೋಇನ್ಸಿಡೆಂಟಲ್ಲಿ NDA ಸಭೆ ನ್ಯೂ ಡೆಲ್ಲಿನಲ್ಲಿ ನಡ್ಡಾ ಅವರು ಕರೆದಿದ್ದಾರೆ. ಸೊ ಈ ಎರಡೂ ಮೈತ್ರಿಕೂಟಗಳಿಗೆ ಇದೇ ಪ್ರಶ್ನೆ ಅನ್ವಯ ಆಗುತ್ತೆ. ಉದಾಹರಣೆಗೆ ಈಗ JDS ಅಂತ ಅಂದ್ಕೊಳ್ಳೋಣ. ಕರ್ನಾಟಕದಲ್ಲಿ JDS ಈ ಒಂದು ಪ್ರತಿಪಕ್ಷಗಳ ಮೈತ್ರಿಕೂಟಕ್ಕೆ ಬರ್ತಾ ಇಲ್ಲ. ಆದರೆ NDA ಮೈತ್ರಿಕೂಟಕ್ಕೆ ಹೋಗುವ ಎಲ್ಲ ಆಸಕ್ತಿಯನ್ನು ತೋರಿಸಿದೆ. ಅವ್ರ ಮೇಲ್ನೋಟಕ್ಕೆ ನಮಗಿನ್ನೂ ಆಹ್ವಾನ ಬಂದಿಲ್ಲ ಅಂದರೂ ಕೂಡ ಆಹ್ವಾನ ಬಂದರೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ JDS NDA ಮೈತ್ರಿಕೂಟಕ್ಕೆ ಸೇರಿಕೊಳ್ಳೋದಾದರೆ JDS BJP ಜೊತೆ ಸ್ಪರ್ಧಿಸಲಿಲ್ವಾ? ಅಂದರೆ ಅಸೆಂಬ್ಲಿನಲ್ಲಿ 2022 ಈ ವರ್ಷದ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಅವರು ಕೂಡ BJPಯನ್ನು ಫೇಸ್ ಮಾಡಿದರು. ಸೊ ಏನಾಗುತ್ತೆ ಅಂತಂದರೆ ಇಲ್ಲಿ ರಾಜೀವ್ ಗೌಡ್ರು ಹೇಳಿದ ಹಾಗೆ ಬಿಯಾಂಡ್ ಆಲ್ ದೀಸ್ ಕನ್ಫ್ಯೂಷನ್ಸ್ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ಫಾರ್ ಎಕ್ಸಾಂಪಲ್ ಇನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದು ಆಡಳಿತಾರೂಢ ಪಕ್ಷವಾಗಿದೆ. ಅದಕ್ಕೆ ಇದು ಪ್ರತಿಪಕ್ಷಗಳಾಗಿ BJP ಮತ್ತು JDS ಇದೆ. ಹಾಗಾಗಿ ಅಲ್ಲಿ ಒಂದು ಸಾಮಾನ್ಯವಾದಂಥ ನೆಲೆಗಟ್ಟು ಅವ್ರಿಗೆ ಸಿಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಈಗ ಇರುವಂಥ ವರದಿಗಳ ಪ್ರಕಾರ BJP ಮತ್ತು JDS ಎರಡೂ ಒಂದು ರೀತಿಯಲ್ಲಿ ಮೈತ್ರಿಕೂಟ ಮಾಡಿಕೊಂಡು ಸಮ್ಮಿಶ್ರ ಪ್ರತಿಪಕ್ಷ ಆಗುವಂತಹ ಸಂಭವ ಇದೆ, ಸಾಧ್ಯತೆ ಇದೆ. ಇಷ್ಟು ದಿನ ನಾವು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರದ ಇತಿಹಾಸವನ್ನು ನಾವು ನೋಡಿದ್ವಿ. ಮುಂದಕ್ಕೆ ಇವರ ಪ್ಲ್ಯಾನ್ ಏನಾದರೂ ಸಕ್ಸೀಡ್ ಆದರೆ ನಾವು ಸಮ್ಮಿಶ್ರ ಪ್ರತಿಪಕ್ಷವನ್ನು ನೋಡ್ತೀವಿ. ಸೊ ಹಾಗಾಗಿ ಅವರಿಬ್ಬರು ಸೇರಿ ಕಾಂಗ್ರೆಸ್ ಅನ್ನ ಫೇಸ್ ಮಾಡಬಹುದು ಲೋಕಸಭಾದಲ್ಲಿ ಅನ್ನುವಂಥ ಒಂದು ಇದಿದೆ. ಇಲ್ಲಿ ಕಾಂಗ್ರೆಸ್ಗೆ ಈಗ ಇವರು ಪ್ರತಿಪಕ್ಷದ ಮೈತ್ರಿಕೂಟದಲ್ಲಿ ಇದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ ಇಸ್ ಲೈಕ್ಲಿ ಟು ಗೋ ಇಟ್ ಅಲೋನ್ ಇನ್ ಲೋಕಸಭಾ. ಯಾಕೆ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿ ಮೈತ್ರಿಕೂಟದ ಮಿತ್ರ ಪಕ್ಷ ಆಗಿದ್ರು ಕೂಡ ಇಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಅನ್ನ ಕಂಟೆಸ್ಟ್ ಮಾಡದೇ ಇರುವಂತ ಸಾಧ್ಯತೆ ಇದೆ. ಹಾಗಾಗಿ ಕಾಂಗ್ರೆಸ್ ಒಂದಿರುತ್ತೆ, ಈ ಕಡೆ ಕರ್ನಾಟಕದಲ್ಲಿ JDS ಮತ್ತೆ BJP ಜೊತೆ ಸೇರಿ ಹೋರಾಡುವಂತ ಸಾಧ್ಯತೆ. ರೈಟ್ ಶಿವಶಂಕರ್ ಅವರೇ, ಈ JDS ಆಯಾಮದಲ್ಲಿ ಜೊತೆಗೆ NDA ಆಯಾಮದಲ್ಲಿ ಈ ಆಯಾಮವನ್ನು ಚರ್ಚೆ ಮಾಡ್ತೀನಿ. ಪ್ರಮುಖ ಸುದ್ದಿ ಒಂದು ಬರ್ತಾ ಇದೆ ಮಹಾರಾಷ್ಟ್ರದ ಪ್ರಮುಖ ನಾಯಕ ಶರದ್ ಪವಾರ್ ಈಗ ಮೈತ್ರಿಕೂಟದ ಸಭೆಗೆ ಬರ್ತಾರಾ ಅನ್ನೋದೇ ಅನುಮಾನ. ವಿಪಕ್ಷಗಳ ಮಹಾಮೈತ್ರಿ ಸಭೆಗೆ ಶರದ್ ಆಗಮನ ಡೌಟ್ ಆಗ್ತಾ ಇದೆ. ಶರದ್ ಪವಾರ್ ಬದಲಿಗೆ ಅವರ ಪುತ್ರಿ ಸುಪ್ರಿಯಾ ಸುಳೆ ಆಗಮಿಸುವಂತ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೇ ಶರದ್ ಪವಾರ್ ಅವರನ್ನ ಭೇಟಿಯಾಗಿದ್ದಂಥ ಅಜಿತ್ ಪವಾರ್ ಅವರು ಈಗಾಗಲೇ BJP ಜೊತೆ ಸೇರಿ ಸರ್ಕಾರವನ್ನ ಮಾಡಿದ್ದಾರೆ. ಅವರು ಉಪಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಿನ್ನೆ ತಾನೇ ಶರದ್ ಪವಾರ್ ಅವರನ್ನ ಭೇಟಿಯಾಗಿದ್ದಂಥ ಅಜಿತ್ ಪವಾರ್ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. NCP ನಾಯಕರ ಮುಂದಿನ ನಡೆ ಏನು ಹಾಗಾದ್ರೆ? ಈಗಾಗಲೇ NCP ಗಠಬಂಧನ್ ಕಡೆ ಬರ್ತಾ ಇದೆ. ಇನ್ನೊಂದು ಕಡೆಗೆ ಅವ್ರದೇ ಪಕ್ಷದ ಕೆಲ ಶಾಸಕರು ಈಗಾಗಲೇ BJP ಜೊತೆಗೆ ಸೇರಿ ಕೆಲಸ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ನಿನ್ನೆ ತಾನೇ ಅಜಿತ್ ಪವಾರ್ ಅವರು ನೇರವಾಗಿ ಶರದ್ ಪವಾರ್ ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಹೋಗಿದ್ದೀವಿ, ಅವರ ಆಶೀರ್ವಾದ ಈ ಸರ್ಕಾರಕ್ಕೂ ಬೇಕಾಗಿದೆ, ಅವರು ನಮಗೆ ಭಗವಂತ ಇದ್ದಂಗೆ ಅಂತ ಪ್ರಫುಲ್ ಪಟೇಲ್ ಅವರೇ ನೇರವಾಗಿ ಹೇಳಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಅಂದರೆ ಈ ಸಭೆಗೂ ಮೊದಲು, ಅಂದರೆ ವಿಪಕ್ಷಗಳ ಮೈತ್ರಿಕೂಟದ ಸಭೆಗೂ ಮೊದಲು ಅಜಿತ್ ಪವಾರ್ ಹೋಗಿ ಶರದ್ ಪವಾರ್ ಅವರನ್ನು ಭೇಟಿಯಾಗಿದ್ದು, ಅವರನ್ನು ಭೇಟಿಯಾಗಿ ಸೌಹಾರ್ದಯುತ ಭೇಟಿ ಅಂತ ಹೇಳಿದ್ದು, ಇದೆಲ್ಲವೂ ಕೂಡ ಒಂದು ರಾಜಕೀಯ ದಾಳನ. ಸಹಜವಾಗಿ ಪ್ರಶ್ನೆ ಬರುತ್ತೆ, ಯಾಕೆಂದರೆ ಹಿಂದೆ 2020 ಸರ್ಕಾರ ಆದಂಥ ಸಂದರ್ಭದಲ್ಲೂ ಕೂಡ BJP ಜೊತೆಗೆ ಕುಮಾರಸ್ವಾಮಿ ಅವರು ಸರ್ಕಾರ ಮಾಡಿದ ಬಳಿಕ ದೇವೇಗೌಡರನ್ನ ಭೇಟಿಯಾಗಿ ಆಶೀರ್ವಾದ ಪಡೆಯೋಕ್ಕೆ ಕೂಡ ಹೋಗಿದ್ರು. ಈಗ ಅಂಥದ್ದೇ ಒಂದು ಸನ್ನಿವೇಶ ಮಹಾರಾಷ್ಟ್ರದಲ್ಲಿ ಉಂಟಾಗಿದೆ. ಇದಕ್ಕೆ ಏನು ಹೇಳ್ತಾರೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸಾಕಷ್ಟು ವಿಚಾರ ಇದೆ ಪ್ರೊಫೆಸರ್ ಈ ಒಂದು ವಿಚಾರಕ್ಕೆ. ಅಂದರೆ ನೀವೆಲ್ಲರನ್ನೂ ಕೂಡ ಒಟ್ಟು ಸೇರಿಸ್ತಾ ಇದ್ದೀರಿ, ಆದರೆ ರಾಜ್ಯದಲ್ಲಿ ನೀವು ಸಾಕಷ್ಟು ಬೇರೆ ಬೇರೆ ಹಂತದಲ್ಲಿ ಇನ್ನೂ ಕೂಡ ಯಾವ ರೀತಿ ಸ್ವರೂಪ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ನಿರ್ದಿಷ್ಟವಾದಂಥ ಚರ್ಚೆ ಆಗಿಲ್ಲ. ಶರದ್ ಪವಾರ್ ಅವರನ್ನ ಕರೆದಿದ್ದಾರೆ, ಆದರೆ ಶರದ್ ಪವಾರ್ ಅವರೇ ಒಡಕಿನ ಮನೆ ಇದೆ, ಅಲ್ಲೇ ತುಂಡಾಗಿದ್ದಾರೆ. ಈಗ ಉದ್ಧವ್ ಠಾಕ್ರೆ ಸಂಪೂರ್ಣವಾಗಿ ಅವರು ನಜ್ಜುಗುಜ್ಜಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಯಾವ ಆಧಾರದ ಮೇಲೆ ರಾಜಕೀಯವಾಗಿ ಚುನಾವಣೆಯಲ್ಲಿ ಹೋರಾಟ ಮಾಡ್ತೀರಿ? ಇಲ್ಲ, ನಾವೆಲ್ಲ ಒಟ್ಟಿಗೆ ಬಂದರೆ ಅವ್ರಿಗೂ ಶಕ್ತಿ ಸಿಗುತ್ತೆ,
ಆ್ಯಂಡ್ ನಮ್ಮ ಜಾಯಿಂಟ್ ಪೊಲಿಟಿಕಲ್ ಪಾರ್ಟಿ ಅಲಯನ್ಸ್ ಮಾಡಾದ್ಮೇಲೆ ಒಂದು ಮೊಮೆಂಟಮ್ ಸಿಗುತ್ತೆ. ನಿಜವಾಗ್ಲೂ ಈ ಮೊದಲು ಮೋದಿ ವೇವ್ ಅಂತ ಏನಿತ್ತು ಅದೇ ಥರ ಒಂದು ಒಪೋಸಿಷನ್ ವೇವ್ನು, ಒಂದು ಮಹಾಗಠಬಂಧನ್ ವೇವ್ನು ಒಂದು ಸೃಷ್ಟಿ ಆಗುತ್ತೆ ಅಂತ ಬಟ್ ಶಕ್ತಿ ಕುಂದಣವಾಗಿರುವಂಥದ್ದು, ಶಕ್ತಿ ಕಡಿಮೆ ಆಗಿರುವಂಥ ನಾಯಕರನ್ನ ಇಟ್ಕೊಂಡು ಹೋರಾಟ ಮಾಡೋದಕ್ಕೂ ಶಕ್ತಿ ಸಂಪೂರ್ಣವಾಗಿರುವಂಥ ಶಕ್ತಿನ ಇಟ್ಕೊಂಡು ಹೋರಾಟಕ್ಕೂ ವ್ಯತ್ಯಾಸ ಇರಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ಶಕ್ತಿನೂ ನೀವು ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋ ಮೂಲಕ ಎಲ್ಲೆಲ್ಲಿ ಮೈತ್ರಿ ಮಾಡ್ಕೊಂಡಿದ್ರೆ ಕಾಂಗ್ರೆಸ್ ಅಲ್ಲಲ್ಲಿ ಕುಗ್ಗಿದೆ. ನೀವು ದೇಶದ ಇತಿಹಾಸವನ್ನು ತೆಗೆದು ನೋಡ್ರೆ ಆ ಥರ ಆಗಿದೆ. ಈಗ ಮತ್ತೆ ಕಾಂಗ್ರೆಸ್ ಅಸ್ತಿತ್ವದ ಪ್ರಶ್ನೆ ಆಗಲ್ವಾ ಅಂತ? ಇಲ್ಲ, ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ಎಷ್ಟೆಷ್ಟೋ ರಾಜ್ಯಗಳಲ್ಲಿ ಭಾಳ ಒಂದು ಸ್ಟ್ರಾಂಗ್ ಪೊಸಿಷನಲ್ಲಿ ಇದ್ದೀವಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಬೇರೆ ಬೇರೆ ಕಡೆ ನಮ್ಮ ಪಾರ್ಟಿಯಿಂದ ಬ್ರೇಕ್ ಆಗಿರೋರು, ಇವಾಗ ಮಮತಾ ಬ್ಯಾನರ್ಜಿ ಇರ್ಬೋದು, YSR ಇರ್ಬೋದು, ಇವರೆಲ್ಲ ಒರಿಜಿನಲಿ ಕಾಂಗ್ರೆಸ್ನವರು. ಸೊ ಅವ್ರ ಬ್ರೇಕ್ ಅವೇ ಫ್ಯಾಕ್ಷನ್ನು ಅದು ಡಾಮಿನೆಂಟ್ ಆಗಿಬಿಟ್ಟಿದೆ. ಸೊ ಈ ಥರ ಸೆಕ್ಯುಲರ್ ಫೋರ್ಸಸ್ ಜೊತೆ ನಾವು ಸೇರ್ಬೋದು. ಅವರು ನಮ್ಮವರೇ, ಶರದ್ ಪವಾರು ನಮ್ಮವರೇ ಅಂತ ನಾವು ಅನ್ಕೋಬೋದು. ಆದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮಹಾರಾಷ್ಟ್ರ ಬಗ್ಗೆ ಮಾತನಾಡ್ತಾ ಇದ್ದೀರಾ, ಅಲ್ಲಿ ಈ ಮಹಾವಿಕಾಸ್ ಅಘಡಿ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಆಗಿತ್ತು. ಅದು ಈ ಸರ್ಕಾರ ಬಿದ್ದೋದ ಮೇಲೂ ಅದಕ್ಕೆ ಮೊಮೆಂಟಮ್ ಭಾಳ ಚೆನ್ನಾಗಿತ್ತು. ಇವಾಗ ಈ ಕುತಂತ್ರ ಆಗಿ ಅಜಿತ್ ಪವಾರ್ ಅವ್ರ ಫ್ಯಾಕ್ಷನ್ನ ಕರ್ಕೊಂಡು ಹೋಗಿದ್ದಾರೆ, ಸರ್ಕಾರದಲ್ಲಿ ಶಾಮೀಲು ಮಾಡಿದ್ದಾರೆ. ಆದರೆ ಅವ್ರ ವಿರುದ್ಧ ಈ ಕುತಂತ್ರಗಳ ವಿರುದ್ಧ ಭಾಳ ಇದಿದೆ, ನೆಗೆಟಿವ್ ಇದೆ ಜನರಲ್ಲಿ. ಸೊ ಇವಾಗ ಲೋಕಸಭಾ ಎಲೆಕ್ಷನ್ ಇರ್ಬೋದು, ಅಸೆಂಬ್ಲಿ ಎಲೆಕ್ಷನ್ ಅದಾದಮೇಲೆ ಬರುತ್ತೆ. ಎರಡರಲ್ಲೂ ನೀವು ನೋಡಿ ಮಹಾರಾಷ್ಟ್ರದಲ್ಲಿ ಒಂದು ರಿಜೆಕ್ಷನ್ ಆಗುತ್ತೆ. ಬಿಕಾಸ್ ಇವಾಗ BJP ಈ ಥರನೇ ಪ್ರತಿಯೊಂದು ರಾಜ್ಯದಲ್ಲೂ ಇದೇ ಥರ ಮಾಡಿಕೊಂಡು ನಿಜವಾಗ್ಲೂ ಜನರಿಗೆ, ಇವಾಗ ನಮ್ಮ ರಾಜ್ಯದಲ್ಲಿ ನೀವು ನೋಡಿದ್ರಲ್ಲ ಎಂಥ ಒಂದು ರಿಸೌಂಡಿಂಗ್ ವರ್ಡಿಕ್ ಕೊಟ್ಟರು ಕಾಂಗ್ರೆಸ್ ಪರ, ರೈಟ್? ಬಟ್ ಇಟ್ ಆಲ್ಸೋ ನೆಗೆಟಿವ್ ಟುವರ್ಡ್ಸ್ ದ BJP. ಏನಪ್ಪ ನೀವು ಇಶ್ಯೂಸ್ ಬಗ್ಗೆ ಮಾತಾಡೋದಿಲ್ಲ, ಬರೀ ಕಮ್ಯುನಲ್ ಇಶ್ಯೂಸ್ನೇ ರೇಸ್ ಮಾಡ್ತೀರಾ, ಕರಪ್ಷನ್ ಅಂದರೆ ನಿಮ್ಮ ಮೇನ್ ಅಜೆಂಡಾ, ಆ ಥರ ಆಗೋಗಿದೆ ಅಂತ ಜನ ವಾಪಸ್ ಕಳಿಸಿದ್ರು. ಇದೇ ಥರ 10 ವರ್ಷದಲ್ಲಿ ಏನು ಮಾಡಿದ್ರಿ ನೀವು ನಮ್ಮ ದೇಶಕ್ಕೆ? ಇನ್ನೇನೇನು ನೀವು ಇವಾಗ ನಾಳೆ ಏನು BJP ಏನಕ್ಕೆ ಹೆದರಿರೋದು? ಇವಾಗ ಏನಕ್ಕೆ ನಡ್ಡಾ ಸೇಮ್ ಡೇ ಆಸ್ ಅವರ್ ಮೀಟಿಂಗ್ ಇನ್ನೊಂದು ಮೀಟಿಂಗ್ ಕಾಲ್ ಮಾಡಿದ್ದಾರೆ? ಅವ್ರ ಇತಿಹಾಸ ಏನು? ಅವ್ರ ಇತಿಹಾಸ ನೋಡಿದ್ದೀರಾ? ಅವರ NDA ಏನು ಒಂದು ಘಟಬಂಧನ್ ಇತ್ತು, ಅಲ್ಲಿ ಇದ್ದವರೆಲ್ಲ ಓಟ್ ಕಳಿಸಿದ್ದಾರೆ. ಅಕಾಲಿದಲ್ ಬಿಟ್ಟು ಹೋದ್ರು, ಇನ್ನು JDU ಬಿಟ್ಟು ಹೋದ್ರು, ಶಿವಸೇನಾ ಬಿಟ್ಟು ಹೋದ್ರು. ಏಕೆ ಅಂತಂದರೆ ನೀವೇನು ಹೇಳ್ತಾ ಇದ್ದೀರಾ ಪಾರ್ಟಿಗಳು ಇದು ವೀಕ್ ಆಗುತ್ತೆ ಅಂತ, ಅದು BJP ಇದು ಅದೇ ಪ್ಲ್ಯಾನ್ ಅಲ್ವಾ? ಎಲ್ಲೆಲ್ಲಿ ಅವರು ಪಾರ್ಟ್ನರ್ಶಿಪ್ ಮಾಡ್ಕೋತಾರೆ, ಅವ್ರ ಪಾರ್ಟ್ನರ್ಗೆ ಒಂದು ನಿಜವಾಗ್ಲೂ ಒಂದು ಕೈ ಕೊಟ್ಟು ಅವ್ರನ್ನ ಡೆಸಿಮೇಟ್ ಮಾಡೋಕ್ಕೆ ಹೋಗ್ತಾರೆ. ಇವಾಗ ಮುಂದೆ ಕುಮಾರಸ್ವಾಮಿಗೂ ಅದೇ ಆಗುತ್ತೆ ಇಲ್ಲಿ ಶುರು ಮಾಡಿದ್ರೆ. ಸೊ ನೀವು ಇದು ನೋಡ್ಬೇಕು, ನೀವು ಅವರು ಹೆದರ್ಕೊಂಡಿದ್ದಾರೆ. ಇವು ನಮ್ಮ ಒಪೋಸಿಷನ್ 24 ಪಾರ್ಟೀಸ್ ಅವ್ರ ನಿಮ್ಮ ಜೊತೆ ಮಾತಾಡ್ತೀನಿ. ನೀವು ಪಶ್ಚಿಮ ಬಂಗಾಳ ಹಿಂಸಾಚಾರದಲ್ಲಿ ಕಾಂಗ್ರೆಸ್ ಮತ್ತು TMC ಕಿತ್ತಾಟವನ್ನು ನಡೆಸಿದ್ರು, ನೇರ ಆರೋಪವನ್ನು ಕೂಡ ಮಾಡಿದ್ರು. ಪಂಚಾಯತ್ ಚುನಾವಣೆ ವೇಳೆ ಕಿತ್ತಾಡ್ಕೊಂಡಿದ್ದಂಥ ನಾಯಕರು, ಅದರಲ್ಲೂ ಕೂಡ ಅಧೀರ್ ರಂಜನ್ ಚೌಧರಿ ಅವರು ನೇರವಾಗಿ ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ಮಾತನಾಡಿದ್ರು. ಬೆನ್ನಲ್ಲೇ ವಿಪಕ್ಷಗಳ ಸಭೆಗೆ ಭಾಗಿಯಾಗುವ ಅನಿವಾರ್ಯತೆ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಸೃಷ್ಟಿಯಾಗಿದೆ. ಕಾಂಗ್ರೆಸ್ TMC ಕಾರ್ಯಕರ್ತರು ಒಂದಾಗ್ತಾರ? ಇವರಿಬ್ಬರಿಗಾಗಲೇ ಗಲಾಟೆ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಸಹಜವಾಗಿಯೇ ಕಾರ್ಯಕರ್ತರ ಮಟ್ಟದಲ್ಲೇ ದೊಡ್ಡದಾದಂಥ ಒಂದು ಗಲಾಟೆ ಕೂಡ ಆಗಿತ್ತು. ಹೀಗೆಲ್ಲ ಇದ್ದಾಗಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷಗಳು ಮತ್ತು TMC ನಡುವೆ ಯಾವುದೇ ರೀತಿಯಂಥ ಸೈದ್ಧಾಂತಿಕ ಒಲವಿಲ್ಲ ಮತ್ತು ಸೈದ್ಧಾಂತಿಕವಾಗಿ ಎಂದೂ ಕೂಡ ಅವರು ಒಂದಾಗಲ್ಲ. ಇನ್ಫ್ಯಾಕ್ಟ್ TMC ಸೃಷ್ಟಿಯಾಗಿದ್ದೇ ಎಡಪಕ್ಷಗಳ ವಿರುದ್ಧವಾಗಿ. ಹೀಗಾಗಿ ಎಡಪಕ್ಷಗಳನ್ನ ಹೇಗೆ ಸಹಿಸಿಕೊಳ್ತಾರೆ ಮಮತಾ ಬ್ಯಾನರ್ಜಿ, ಅದು ಕೂಡ ಒಂದು ಪ್ರಶ್ನೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರದಲ್ಲಿ ಕಾಂಗ್ರೆಸ್ ಮತ್ತು TMC ನಾಯಕರು ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದರು. ರವಿಕುಮಾರ್ ಅವರೀಗ ಪ್ರೊಫೆಸರ್ ಅವರು ಕೇಳಿದಂಥ ಪ್ರಶ್ನೆಗೆ ಅದಕ್ಕೆ ಪೂರ್ವಕವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಷ್ಟು ದಿನ ನೀವು ಎಲ್ಲೂ ಸುಮ್ಮನೆ ಇದ್ದವರು, ಈಗ NDA ಮೈತ್ರಿಕೂಟದ ಬಗ್ಗೆ ಮಾತಾಡ್ಬೋದು. ಬಹುಶಃ ಕಳೆದ 5 ವರ್ಷದಲ್ಲಿ ಇಷ್ಟೊಂದು ಚರ್ಚೆ ಮಾಡಿರಲಿಲ್ಲ, ಇಷ್ಟೊಂದು ಬಾರಿ ನೀವು NDA ಮೈತ್ರಿಕೂಟದ ಬಗ್ಗೆ ನೀವು ಅಷ್ಟೊಂದು ಆಸಕ್ತಿ ತೋರಿರಲಿಲ್ಲ. ಈಗ ವಿಪಕ್ಷಗಳು ಮೈತ್ರಿಕೂಟದಲ್ಲಿ ಭಾಗಿಯಾಗ್ತವೆ, ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲೇ ನೀವು ಒಂದು ಸಭೆ ಕರೆದಿರುವಂಥದ್ದು. ಎಲ್ಲೋ ಒಂದು ಕಡೆಗೆ ನಿಮಗೂ ಕೂಡ ಅನಿಸ್ತಾ ಇದೆಯಾ ಈ ಬಾರಿ ನೀವು ಫುಲ್ ಫ್ಲೆಡ್ಜ್ ಆಗಿ ಬರುವಂಥ ಸಾಧ್ಯತೆ ಕಡಿಮೆ ಅಂತ? ನೋಡಿ, ಇದರ ಬಗ್ಗೆ ಒಂದು ಸ್ವಲ್ಪನೂ ಕೂಡ ಒಂದು ಗುಲುಗಂಜಿಯಷ್ಟು ಕೂಡ ಸಂಶಯ ಬೇಡ. NDA ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು ಅವತ್ತಿನಿಂದ NDA ಇದೆ. ಅವತ್ತಿನಿಂದ ಇವತ್ತು ನಮ್ಮ ಪ್ರೊಫೆಸರ್ ಅವರು ಹೇಳ್ದಂಗೆ ಶಿವಸೇನೆ ಮತ್ತು BJP ಜೊತೆಯಲ್ಲಿ ಭಾಳ ಹಳೆ ಸಂಬಂಧ ಇತ್ತು. ಯಾವಾಗ ಬಾಳ್ ಠಾಕ್ರೆ ಅವರು ದೈವಾಧೀನರಾದರು, ಅದರ ನಂತರದ ಶಿವಸೇನೆ ಮತ್ತು BJPನಲ್ಲಿ ರಿಫ್ಟ್ ಬಂತು. ಈಗ ಶಿವಸೇನೆ ನಮ್ಮ ಜೊತೆನಲ್ಲಿದೆ. ಶಿವಸೇನೆ ಸ್ಫೂರ್ತಿ ಡಿವೈಡೆಡ್. ಅವರೇ ಅದು ಹೇಳ್ತಾ ಇರೋದು, ನಿಮ್ಮ ಪಾರ್ಟ್ನರ್ಗಳನ್ನ ನೀವು ತುಂಬಾ ವೀಕ್ ಮಾಡ್ತೀರಿ, ಹೊಡಿತೀರಿ. ವೀಕ್ ಮಾಡೋ ಪ್ರಶ್ನೆ ಇಲ್ಲ, ಅವರು ವೀಕ್ ಆಗಿದ್ದಾರೆ ಅಷ್ಟೇ.
ಈಗ ಹಾಗಾಗಿ ಶಿವಸೇನೆ ವೀಕ್ ಆಗಿದ್ದಾರೆ, ಬಲಿಷ್ಠ ಗುಂಪು ನಮ್ಮ ಜೊತೆನಲ್ಲಿ ಬಂದಿದೆ. ಟಿ ಎಮ್ ಸಿ ತೆಗೆದುಕೊಳ್ಳಿ, ಟಿ ಎಮ್ ಸಿಗೆ ಏನು ಶಕ್ತಿ ಇದೆ ಈಗ ಫಾರ್ ಎಕ್ಸಾಂಪಲ್ ಶರದ್ ಪವಾರ್ ಯಾಕೆ ಬಂದಿಲ್ಲ? ಟಿ ಎಮ್ ಸಿಗೆ ಒಂದು ಶಕ್ತಿ ಇತ್ತು. ಅಜಿತ್ ಪವಾರ್ ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಅವರು ಎನ್ ಸಿ ಪಿ ಭಾರತೀಯ ಜನತಾ ಪಾರ್ಟಿ ಡಿವೈಡ್ ಆಗಿ ಬಿಜೆಪಿ ಜೊತೆನಲ್ಲಿ ಬಂದಾಗ, ಬಿಜೆಪಿಗೆ ಬಂದ ಮೇಲೆ ಅವ್ರ ಶಕ್ತಿ ಕ್ಷೀಣವಾಗಿದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಬಿಜೆಪಿ ಜೊತೆನಲ್ಲಿರ್ತಕ್ಕಂಥ ಘಟಬಂಧನ್ ಆದರೆ ಬಹಳ ದೊಡ್ಡ ಪ್ರಮಾಣದ ಸೀಟನ್ನು ಮಹಾರಾಷ್ಟ್ರದಲ್ಲಿ ಗೆಲ್ತೇವೆ. ಯು ಪಿನಲ್ಲಿ ಒಂದು ಸೀಟ್ ಗೆಲ್ಲೋದಿಲ್ಲ ಕಾಂಗ್ರೆಸ್. ನಾನು ನಿಮ್ಗೆ ಒಂದೊಂದೇ ಸ್ಟೇಟ್ ಹೇಳ್ತಾ ಹೋಗ್ತೀನಿ. ಒಂದು ಸೀಟ್ ಗೆಲ್ಲೋದಿಲ್ಲ ಯು ಪಿ. ಮಧ್ಯಪ್ರದೇಶದಲ್ಲಿ ನಾವೇ ಹೆಚ್ಚು ಸೀಟ್ ಗೆಲ್ತೇವೆ. ರಾಜಸ್ಥಾನ್ ಆಲ್ಮೋಸ್ಟ್ ಸ್ವೀಪ್ ಮಾಡ್ತೇವೆ. ತಮಿಳ್ನಾಡಲ್ಲಿ ನಿಮಗೆ ಸೀಟ್ಗಳೇ ಬರೋದಿಲ್ಲ. ಯಾಕೆಂದರೆ ಬಿಜೆಪಿ ನಾವೊಂದು 5-6 ಸೀಟ್ ತೊಗೊಳ್ತೀವಿ. ನೀವು ನೋಡ್ತಾ ಇರಿ. ಎ ಪಿ ಮತ್ತು ತೆಲಂಗಾಣದಲ್ಲಿ ಸೀಟ್ಗಳು ಎಲ್ಲಿ ಬರುತ್ತೆ ಕಾಂಗ್ರೆಸ್ಗೆ? ಈಗ ಸ್ವಲ್ಪ ತೆಲಂಗಾಣದಲ್ಲಿ ಏನೋ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಗುಜರಾತಲ್ಲಿ 1 ಸೀಟ್ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಕಳಿಸರಿ 25 ಸೀಟ್ಗೆ ಏನಿದ್ವಿ ಅದರ 10 ಸೀಟ್ ಗೆಲ್ತೇವೆ. ಯಾಕೆಂದ್ರೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 36% ನಮ್ದು ಓಟ್ ಬಂದಿದೆ. ನಮ್ಮನ್ನು ಭಾಳ ಶಕ್ತಿ ಕಡಿಮೆ ಆಗಿದೆ. ಬಂದಿರ್ಬೋದು ಈ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೆ ಸೀಟ್ ಜಾಸ್ತಿ 135. ಆದರೆ ಎಂ ಪಿ ಎಲೆಕ್ಷನ್ ನಡೆದ್ರೆ ನರೇಂದ್ರ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತೇಳಿ 75% ಜನ ಮಾತಾಡ್ತಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಟಿ ಎಮ್ ಸಿ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಹೋಗ್ತಾರಾ? ಅದೇ ರೀತಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಕಾಂಗ್ರೆಸ್ ಎಲ್ಲಿ ಕೇರಳದಲ್ಲಿ ಮತ್ತು ಇದರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಒಟ್ಟಿಗೆ ಹೋಗ್ತಾರಾ? ಅವರವರೇ ಹೊಡೆದಾಡ್ತಾ ಇದ್ದಾರೆ. ಈ ಥರ ಪರಿಸ್ಥಿತಿ ಇದ್ದಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಹಳಷ್ಟು ದೊಡ್ಡ ರಾಜ್ಯಗಳು ಭಾರತೀಯ ಜನತಾ ಪಾರ್ಟಿನಲ್ಲಿ ಕೈಲಲ್ಲಿದೆ ಮತ್ತು ಅಲಯನ್ಸ್ ಇದೆ. ಮತ್ತು ದೇಶದ ಜನ ನರೇಂದ್ರ ಮೋದಿ ಅವರನ್ನು ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದ ಎಕಾನಮಿ ಹೆಂಗಿದೆ? ಇಡೀ ಪ್ರಪಂಚದಲ್ಲಿ ಭಾರತದ ಎಕಾನಮಿ ಬಹಳ ಸ್ಟ್ರಾಂಗ್ ಎಕಾನಮಿ ಆಗಿದೆ. ಯಾವ ದೇಶನೂ ಇಷ್ಟು ಮುನ್ನುಗ್ತಾ ಇಲ್ಲ. ಇದನ್ನೆಲ್ಲವನ್ನು ಕೂಡ ಜನ ನೋಡ್ತಾ ಇದ್ದಾರೆ. ಈವನ್ ಶಿಕ್ಷಣ ಇಲ್ಲದೆ ಇರ್ತಕ್ಕಂಥ ಜನರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ. ಹಾಗಾಗಿ ನಮ್ಮ ಬಲ ಕ್ಷೀಣ ಆಗಿಲ್ಲ, ಬಲ ಕ್ಷೀಣ ಆಗಿರೋದವರು. ಅದಕ್ಕೆ ಅವರು ಹೊರಟಾಗ್ತಾ ಇದ್ದಾರೆ. ಒಂದೇ ಸೆಕೆಂಡ್. ಮತ್ತೆ ಅವ್ರ ಅಜೆಂಡಾ ಏನು? ನರೇಂದ್ರ ಮೋದಿ ಸೋಲ್ಸೋದೇ ಅವ್ರ ಅಜೆಂಡಾ. ನಮ್ಮ ಅಜೆಂಡಾ ಏನು? ಭಾರತ ದೇಶವನ್ನ ನಂಬರ್ 1 ದೇಶವನ್ನಾಗಿ ಮಾಡಬೇಕು ನಮ್ಮ ಗುರಿ. ರವಿಕುಮಾರ್ ಅವರು ಇನ್ನು ನಿದ್ರೆ ಮಾಡ್ತಾ ಇದ್ದಾರೆ, ಸ್ವಪ್ನಗಳು ಓಡಾಡ್ತಾ ಇವೆ ತಲೆಯಲ್ಲಿ. ಈ ಥರ ಎಲ್ಲಿಂದ ಬಂತು ಕ್ಯಾಲ್ಕುಲೇಷನ್ಸ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಈ ನಂಬರ್ಸ್ ನೋಡಿ, NDA ಪರ್ಸೆಂಟೇಜ್ ವೋಟ್ ಈ ಪುಲ್ವಾಮಾ ಇದೆಲ್ಲ ಆದಮೇಲೆ ಅವ್ರಿಗೆ ಬಂದಿದ್ದು 39% ವೋಟು. ಇವಾಗ ನಾವು 24 ಪಾರ್ಟೀಸ್ ಎಲ್ಲ ಸೇರಿದ್ರೆ ನಮಗೂ 38% ವೋಟ್ ಇದೆ, ವೋಟ್ ಶೇರ್ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಥರ ವೆನ್ ದೇರ್ ಆರ್ ನೋ ಜಾಬ್ಸ್, ಇನ್ಫ್ಲೇಷನ್ ಅಷ್ಟೇ ಹೆಚ್ಚಿದ್ದಾಗ ಇನ್ನೇನಾಗುತ್ತೆ? ಪಂಜಾಬ್ನಲ್ಲಿ ಅಕಾಲಿ ದಳದ ಕೈ ಮೇಲಾಗಲ್ವಾ ಅಂತ ಅಂದ್ರೆ, ಯಾಕಂದ್ರೆ ಈಗಾಗಲೇ ಆಮ್ ಆದ್ಮಿ ಮತ್ತೆ ಕಾಂಗ್ರೆಸ್ ನಡುವೆ ಈಗಾಗಲೇ ಮೈತ್ರಿಕೂಟದತ್ತ ಇಬ್ರು ಕೂಡ ಒಂದಾಗ್ತಾ ಇದ್ದಾರೆ. ಆದ್ರೆ ಪಂಜಾಬ್ನಲ್ಲಿ ಆಪ್ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಅನ್ನ ಸೋಲಿಸಿ. ಹೀಗಾಗಿ ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ ಆಮ್ ಆದ್ಮಿ ಪ್ರಬಲ ವಿರೋಧ ಇದೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ? ರಾಷ್ಟ್ರ ಮಟ್ಟದಲ್ಲಿ 2 ಪಕ್ಷಗಳು ಒಂದಾದ್ರೆ ಏನಾಗ್ಬೋದು? ಇದ್ರ ಸಿನಾರಿಯೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಹಜವಾಗಿಯೇ ಈ ಒಂದು ಸಂದರ್ಭದಲ್ಲಿ ಏನೇನಾಗುತ್ತೆ, ಯಾವ ರೀತಿ ರಾಷ್ಟ್ರ ಮಟ್ಟದಲ್ಲಿ ಇದರ ಬಗ್ಗೆ ಸರ್ಕಾರಗಳನ್ನು ರಚಿಸುವಂಥ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಏನು ಚಿಂತನೆ ಮಾಡಬೇಕಾಗತ್ತೆ? ಈಗಾಗಲೇ ದೇಶದ ಎಲ್ಲ ವಿಪಕ್ಷಗಳು ಒಂದಾಗಿ ಬರ್ತಾ ಇವೆ. ಇದರ ಜೊತೆಗೆ ನಾಳಿನ ಸಭೆಯ ಅಜೆಂಡಾ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಮೋದಿಯವರನ್ನ ಹಣೆಯೋದಿಗೆ ಅಥವಾ ಬಿಜೆಪಿ ವಿರುದ್ಧ ಎಲ್ಲ ವಿಪಕ್ಷಗಳು ಒಂದಾಗಿ ಸಾಕಷ್ಟು ನಿರ್ಣಯವನ್ನು ಬೆಂಗಳೂರಿನಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾದರೆ ಅದರ ಅಜೆಂಡಾ ಏನು? 6 ತೀರ್ಮಾನಗಳನ್ನು ಈಗಾಗಲೇ ತೆಗೆದುಕೊಳ್ಳುವಂಥ ನಿರೀಕ್ಷೆ ಇದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿನ ಉಪಸಮಿತಿ ರಚನೆ ಮಾಡುವಂಥದ್ದಿರ್ಬೋದು ಅಥವಾ ಆಂದೋಲನ ರಚನೆ ಮಾಡುವಂಥದ್ದಿರ್ಬೋದು. ಇದೆಲ್ಲದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರವಾಗಿ ನಮಗೆ ಸಭೆ ನಡೆಯುವಂಥ ಖಾಸಗಿ ಹೋಟೆಲ್ನಿಂದ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಈಗಾಗಲೇ ವಿಪಕ್ಷಗಳೆಲ್ಲರೂ ಕೂಡ ಒಂದಾಗ್ತಾ ಇದ್ದಾರೆ. ಆದರೆ ಬ್ಯಾಂಗ್ಳೂರು ಡಿಕ್ಲರೇಷನ್ ಮಾದರಿಯಲ್ಲಿ ಹಿಂದೆ ಬೇರೆ ಬೇರೆ ಯಾವ ರೀತಿ ಪಾಟ್ನಾ ಡಿಕ್ಲರೇಷನ್ ಆಗಿತ್ತು, ಸಿಮ್ಲಾ ಡಿಕ್ಲರೇಷನ್ ಈ ಥರ ಮಾಡಬೇಕು ಅಂದ್ಕೊಂಡಿದ್ರು. ಅದೇ ರೀತಿ ಬ್ಯಾಂಗ್ಳೂರು ಡಿಕ್ಲರೇಷನ್ ಅಂತ ಏನಾದರೂ ಮಾಡ್ಬೋದಾ? ಯಾವುದಾದ್ರೂ ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಡಿಕ್ಲೇರ್ ಮಾಡುವಂಥ ನಿರೀಕ್ಷೆ ಇದೆಯಾ?
ಹೌದು ಪ್ರಮೋದ್, ಇವತ್ತು ಮತ್ತು ನಾಳೆ ಎಲ್ಲ ರಾಷ್ಟ್ರೀಯ ವಿರೋಧ ಪಕ್ಷಗಳು ಕೂಡ ಇವತ್ತು ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾವೆ. ಪ್ರಮುಖವಾಗಿ 24 ಪಕ್ಷಗಳಿಂದ 49ಕ್ಕೂ ಹೆಚ್ಚು ನಾಯಕರು ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ. ಸಭೆಯಲ್ಲಿ ಒಂದು ಪ್ರಮುಖವಾದಂತಹ ಒಂದು 6 ಅಂಶಗಳ ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಪಾಟ್ನಾದಲ್ಲಿ ಸಭೆ ನಡೆದಂತಹ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದ ಚರ್ಚೆಗಳು ನಡೆದಿತ್ತು. ಆದರೆ ಇವತ್ತು ನಡೀತಾ ಇರುವಂತಹ ಮತ್ತು ನಾಳೆ ಮಹತ್ವದ ಸಭೆಯನ್ನು ಆಯೋಜನೆಯಾಗಿದೆ. ಈ ಒಂದು ಸಭೆಯಲ್ಲಿ ವಿರೋಧ ಪಕ್ಷಗಳು ಒಟ್ಟಾಗಿ ಹೇಗೆ ಹೋಗಬೇಕು ಮತ್ತು ಹೇಗೆ ಹೋರಾಟವನ್ನು ರೂಪಿಸಬೇಕು ಅನ್ನೋ ಬಗ್ಗೆ ಒಂದಷ್ಟು ನಿರ್ಣಯಗಳನ್ನ ಪ್ರಮುಖವಾಗಿ ತೆಗೆದುಕೊಳ್ಳಲಾಗುತ್ತೆ. ಸೀಟ್ ಶೇರಿಂಗ್ ವಿಚಾರವೂ ಕೂಡ ಪ್ರಮುಖವಾಗಿ ಚರ್ಚೆಗೆ ಬರ್ತಾ ಇದೆ. ಇದರ ಜೊತೆಗೆ ಇವಿಎಂ ಮಷಿನ್ನ ವಿಚಾರದಲ್ಲೂ ಕೂಡ ಚುನಾವಣಾ ಆಯೋಗಕ್ಕೆ ನಮ್ಮ ಒಂದು ಸ್ಪಷ್ಟ ನಿರ್ಧಾರ ಏನಿರಬೇಕು, ನಿಲುವು ಏನಿರಬೇಕು ಅನ್ನೋ ಬಗ್ಗೆಯೂ ಕೂಡ ಬಹುತೇಕ ಚರ್ಚೆ ಆಗುವಂತಹ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತು ಒಕ್ಕೂಟವನ್ನ, ವಿರೋಧ ಪಕ್ಷಗಳ ಹೋರಾಟವನ್ನ ರೂಪಿಸೋದಕ್ಕೆ ಒಂದು ಸಂಚಾಲನಾ ಸಮಿತಿಯ ಮಾದರಿಯಲ್ಲಿ, ಅಂದ್ರೆ ಒಂದು ಕೋರ್ ಕಮಿಟಿಯ ಮಾದರಿಯಲ್ಲಿ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳಾಗುವಂತಹ ಸಾಧ್ಯತೆ ಇದೆ. ಆ ಕೋರ್ ಕಮಿಟಿಯಲ್ಲಿ ಯಾರ್ಯಾರು ಇರಬೇಕು, ಯಾವ ನಿರ್ಣಯಗಳನ್ನ ಯಾವ ರೀತಿಯ ಯಾವ ಹಂತದಲ್ಲಿ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ಬಹುತೇಕ ಇವತ್ತು ಮತ್ತು ನಾಳೆ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಆ ಒಂದು ಸಂಚಾಲನಾ ಸಮಿತಿಯನ್ನ ಯಾರ ನೇತೃತ್ವದಲ್ಲಿ ಮುಂದುವರಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಬಹುತೇಕ ನಾಳೆಯ ಸಭೆಯಲ್ಲಿ ಅಂತಿಮ ನಿರ್ಣಯ ಆಗುವಂತ ಸಾಧ್ಯತೆ ಇದೆ. ಮತ್ತು ಇಡೀ ವಿರೋಧ ಪಕ್ಷಗಳು ಒಕ್ಕೂಟ ಆಗ್ತಾ ಇದೆ. ಆ ಒಂದು ಒಕ್ಕೂಟಕ್ಕೆ ಒಂದು ಹೆಸರನ್ನು ಕೂಡ ಅಂತಿಮಗೊಳಿಸುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಈ 6 ಅಂಶಗಳ ಮೇಲೆ ನಾಳಿನ ಮಹತ್ವದ ಸಭೆ ನಿಗದಿಯಾಗಿದೆ. ಹೀಗಾಗಿ ಇಡೀ ರಾಷ್ಟ್ರ ರಾಜಕಾರಣದ ಕೇಂದ್ರ ಬಿಂದುವಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ ನಿಂತಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಪ್ರಮೋದ್. ಓಕೆ, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗೋಸ್ಕರ. ಶಿವಶಂಕರ್ ಅವರೇ, ಈಗ ನೀವಾಗಲೇ ಮಾತಾಡ್ತಾ ಇದ್ರಿ ಯಾವ ರೀತಿ ವಿಪಕ್ಷಗಳು ನಿರ್ಧಾರಗಳೇನಿದೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅಂತ. ಇಲ್ಲಿ ಮತ್ತೊಂದು ಆಯಾಮದಲ್ಲಿ ನೋಡೋದಾದರೆ, ಪ್ರಮುಖವಾಗಿ NDA ಆಯಾಮದಲ್ಲಿ ನೋಡೋದಾದರೆ, ಇಷ್ಟು ದಿನ BJP ಅವರು ಈ NDA ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊತಾ ಇರಲಿಲ್ಲ, ಅಥವಾ ಬಹುತೇಕ NDA ಯಾರ್ಯಾರಿದ್ರು ಅವರೆಲ್ಲರೂ ಕೂಡ BJPಯ ಸುತ್ತಾ ಇದ್ರು. ಈಗ ವಿಪಕ್ಷಗಳು ಸಭೆ ನಡೀತಾ ಇರುವಂಥ ಸಂದರ್ಭದಲ್ಲೇ ದೆಹಲಿಯಲ್ಲೂ ಕೂಡ NDA ಸಭೆ ಕರೀತಾ ಇರುವಂಥದ್ದು, ಇದನ್ನು ರಾಜಕೀಯವಾಗಿ ತಾವು ಯಾವ ರೀತಿ ನೋಡ್ತೀರಿ? ಹೇಗೆ ಅಂದರೆ ನೀವು ಹೇಳಿದ ಹಾಗೆ ಈ ಮೋದಿ ನೇತೃತ್ವದ BJPಯ ವಿರುದ್ಧ ಪ್ರತಿಪಕ್ಷಗಳೆಲ್ಲ ಒಂದು ಮೈತ್ರಿಕೂಟ ಮಾಡಿಕೊಂಡು ತಮ್ಮ ಇದನ್ನು ಒಗ್ಗೂಡಿದ್ದಂತಹ ಒಂದು ಹೋರಾಟವನ್ನು ಮುಂದೆ ಇಡಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇರುವಾಗಲೇ NDA ಪುನಶ್ಚೇತನಕ್ಕೂ ಕೂಡ ಒಂದು ಪ್ರಯತ್ನ ನಡೀತಾ ಇದೆ. ಇದರ ಒಂದು ಅರ್ಥ ಏನು ಅಂತಂದರೆ, BJPಯವರು BJP 2019ರಲ್ಲಿ 303 ಸೀಟ್ಗಳನ್ನು ಪಡ್ಕೊಳ್ತು, ಅಂದರೆ ಆನ್ ಇಟ್ಸ್ ಓನ್. ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕಾಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಅತಿ ದೊಡ್ಡ ಸವಾಲು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ 28ಕ್ಕೆ 25 ಸೀಟನ್ನು ತಗೊಂಡಿತ್ತು BJP. ಈಗ ಮತ್ತೆ ಅದೇ ಒಂದು ಸಾಧನೆಯನ್ನು ರಿಪೀಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಾಗ ಅದು ನಿಶ್ಚಿತವಾಗಿ ಅವರಿಗೆ ಸವಾಲಾಗಿ ಪರಿಣಮಿಸಿರೋದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಉದಾಹರಣೆಗೆ ಇಲ್ಲಿ ಕರ್ನಾಟಕದ ವಿಚಾರಣೆ ತಗೊಳ್ಳೋದಾದರೆ, ಈಗ ಒಂದು ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರಿಗೆ ಅಭ್ಯರ್ಥಿಗಳು ಇವಾಗ ಇರುವಂತಹ MP ಗಳು ರಿಟೈರ್ ಆಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಅಂದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ 303 ಅಂದರೆ ಅಷ್ಟು ದೊಡ್ಡ ಸಂಖ್ಯೆಯ ಒಂದು ಸೀಟ್ಗಳನ್ನು ಪಡ್ಕೊಳ್ಳೋದು ನಿಜವಾಗ್ಲೂ ಸವಾಲು ಅನ್ನೋದು BJPಗೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಅವರು NDA ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ ಏನಿದೆ ಅದನ್ನು ಮತ್ತೆ ಪುನಶ್ಚೇತನಗೊಳಿಸೋದಕ್ಕೆ, ನೀವು ಹೇಳಿದ ಹಾಗೆ TDP NDAಯಿಂದ ಹೋಗ್ಬಿಟ್ಟಿತ್ತು, SAD NDAಯಿಂದ ಹೋಗಿದೆ, ಶಿವಸೇನಾ ಹೋಗಿತ್ತು, JDU ಹೋಗಿದೆ. ಇವ್ರನ್ನೆಲ್ಲ ಅಂದರೆ ಹೋಗಿರುವಂಥವ್ರನ್ನು ಕೂಡ ವಾಪಸ್ ತಗೊಂಡು ಇನ್ನೂ ಹೊಸ JDS ಅಂತಹ ಹೊಸ ಪಕ್ಷಗಳು, ಹೊಸ ಮಿತ್ರ ಪಕ್ಷಗಳನ್ನು ಸೇರಿಸ್ಕೊಂಡು ಅವರು NDAನ ಪುನಶ್ಚೇತನಗೊಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರೋದು ನೋಡಿದ್ರೆ BJPಗೂ ಕೂಡ ಆನ್ ಇಟ್ಸ್ ಓನ್ ತಾನೇ ಬಹುಮತವನ್ನು ಗಳಿಸುವಂಥದ್ದು ಸವಾಲಾಗಿರಬಹುದು ಅನ್ನುವಂಥದ್ದು, ಅಂದರೆ ಕಷ್ಟ ಸಾಧ್ಯವಾದಂಥ ಕೆಲಸ ಆಗುತ್ತೆ ಅನ್ನುವಂಥ ಒಂದು ಆಲೋಚನೆ ಅವರಿಗೆ ಬಂದಿರಬಹುದು. ಅದಕ್ಕೋಸ್ಕರನೇ NDA ಮೈತ್ರಿಕೂಟವನ್ನು ಅವರು ಮತ್ತೆ ಇದು ರೀಗ್ರೂಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶಿವಶಂಕರ್ ಅವರೇ, ನಮ್ಮ ಜೊತೆಗೆ ಎಷ್ಟೊತ್ತು ಜಾಯ್ನ್ ಆದ್ರಿ. ಸರ್, ವೆರಿ ಕ್ವಿಕ್ ಏನು ಹೇಳೋದಕ್ಕೆ ಬಯಸ್ತೀರಿ? ಐ ಹ್ಯಾವ್ ವೆರಿ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್. ನೋಡಿ ಸರ್, ಇದು ಇವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಜನಕ್ಕೆ ಗೊತ್ತಾಗ್ತಾ ಇದೆ ಇವ್ರದ್ದು ಒಂದೇ ಒಂದು ಏನಪ್ಪ ಅಂತ ಹೇಳಿದ್ರೆ, ನರೇಂದ್ರ ಮೋದಿಜಿ ಅವ್ರನ್ನ ಆ ಟೆಲಿಕಾಸ್ಟ್ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಕ್ಕೆ ಬಿಡಬಾರ್ದು ಅನ್ನುವಂಥದ್ದು ಏಕೈಕ ದುರುದ್ದೇಶವನ್ನ ಇಟ್ಕೊಂಡು ಅವ್ರು ಒಟ್ಟಾಗ್ತಾ ಇದ್ದಾರೆ. ದೇಶದ ಬಗ್ಗೆ ಏನು ಮಾತಾಡಲ್ಲ ಅವರು, ತಮ್ಮ ಅಜೆಂಡಾ ಇಲ್ಲ, ತಮ್ಮ ಐಡಿಯಾಲಜಿ ಇಲ್ಲ, ತಮ್ಗೆ ಏನೇನು ಇಲ್ಲ. ಅದ್ರ ಒಂದೇ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್. ಆದ್ರೆ ದೇಶದ ಜನಕ್ಕೆ
ನರೇಂದ್ರ ಮೋದಿ ಏನಾರ ಆಗ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಇದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಮತ್ತೆ ಬರುತ್ತೆ. ವೆರಿ ಕ್ವಿಕ್ಲಿ. ನಮ್ಮ ದೇಶಕ್ಕೆ ಒಂದು ಹೊಸ ಲೀಡರ್ಶಿಪ್ ಬೇಕು, ಅದಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ಆ್ಯಂಡ್ ನಮ್ಮ ದೇಶದ ಇತಿಹಾಸ ನೋಡಿದಾಗ ನೀವು ನೋಡ್ತೀರಾ, ಯಾವಾಗ ಒಪೋಸಿಷನ್ ಲೀಡರ್ಸು ಒಪೋಸಿಷನ್ ಪಾರ್ಟೀಸ್ ಎಲ್ಲ ಒಟ್ಟಿಗೆ ಬಂದಿದ್ದಾರೆ, ಒಂದು ಬದಲಾವಣೆ ತರ್ತಾರೆ. ನಮ್ಮ ದೇಶಕ್ಕೆ ಇದು ಭಾಳ ಅಗತ್ಯ. ಥ್ಯಾಂಕ್ ಯು ನೀವು ಇಬ್ಬರಿಗೂ ಇಲ್ಲಿ ತನಕ ಬಂದು ನಮ್ಮ ಜೊತೆಗೆ ಡಿಬೇಟ್ ಧನ್ಯವಾದ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.